ಅವು ಕರು ಹಾಕೋದಿತ್ತು ಅಂತಂದರೆ ಅದು ಒಂದು ಯಾವ್ದಾದ್ರು ಆಕಳು ಕರು ಹಾಕ್ತು ಅಂತಂದ್ರೆ ಅದು ಸುತ್ತ ಉಳಿದಂಥ ಎಲ್ಲ ಆಕಳುಗಳು ನಿಂತು ರಾತ್ರಿ ಇಡೀ ಪ್ರೊಟೆಕ್ಷನ್ ಮಾಡ್ತಾವೆ ಅದನ್ನು. ತುಂಗಭದ್ರೆ ತಾಯಿ ಬಾರೆ ಪುಣ್ಯಕೋಟಿ ನೀನು ಬಾರೆ ಎಂದು ಗೊಲ್ಲನು ಕರೆದನು. ಇದು ಟೋಟಲ್ 80 ಎಕರೆ ಇದೆ ಕೃಷಿ ಕ್ಷೇತ್ರ. ಟೋಟಲ್ 80 ಎಕರೆ. ಈ ಗೋಶಾಲೆ ಕಂಪೌಂಡ್ ಏನದಲ್ಲ 10 ಎಕರೆ ಇದೆ. ಅಂದ್ರೆ ಕೃಷಿ ಸೇರಿ ಕೃಷಿ ಅಂದರೆ ಮೇವು ಎಲ್ಲ ಬೇಕಲ್ಲ, ನಾವು ಮೇವಿದೆ ಮತ್ತು ಬೇರೆ ಬೇರೆ ಪ್ರಕಾರದ ದೇಶೀಯ ಗಿಡಮರಗಳನ್ನು ಹಚ್ಚಿದ್ದೀವಿ, ಪಕ್ಷಿ ಪ್ರಾಣಿಗಳಿಗೆ ಉಪಯೋಗ ಆಗುವಂಥವು, ಮತ್ತು ವನಸ್ಪತಿ ಆಯುರ್ವೇದಿಕ್ ಗಿಡಗಳನ್ನು ಹಚ್ಚಿದ್ದೀವಿ. ನಮ್ಮಲ್ಲಿ ಮೇವು ಒಂದು 22 ಎಕರೆ ಮೇವು ಅದ. 4 ಪ್ರಕಾರದ ಮೇವು ಅದ. ದೇಸಿ ನೇಪಿಯರ್ ಒಂದದ, ಮತ್ತು ಸಂಪೂರ್ಣ ಅನ್ನುವಂಥ ವೆರೈಟಿ ಒಂದದ, ಮತ್ತು ಜಿಂಜ್ವಾ ಅಂತ ವೆರೈಟಿ ಅದ, ಮತ್ತು ಇನ್ನೊಂದು CO4 ಅಂತದ. ಅದು ಆ ಮೇವಿನ ಜೊತೆಗೆ ಸಜ್ಜಿ ಹಾಕೋತೀವಿ, ಜೋಳ ಹಾಕೋತೀವಿ, ಗೋವಿನ ಜೋಳ ಹಾಕೋತೀವಿ, ಕಡ್ಲಿ ಹಾಕೋತೀವಿ, ತೊಗರಿ ಹಾಕೋತೀವಿ. ಅದ್ರ ಹೊಟ್ಟೆಲ್ಲ ಇಲ್ಲೇ ಬರ್ತದೆ. ಹಾಂ, ಕಂಪ್ಲೀಟ್ ಮೇವಿನ ಸಲುವಾಗಿ, ಆಕಳಿಗೆ ಮೇವಿನ ಸಲುವಾಗಿ. ನಮ್ಮಲ್ಲಿ ಏನಿಲ್ಲ ಅಂದ್ರೆ ದಿನ 13 ರಿಂದ 14 ಕ್ವಿಂಟಲ್ ಬರೀ ನುಚ್ಚು ಹಿಂಡಿ ಹೊಕ್ಕಲ್ಲ ಸರ್. ಪ್ರತಿ ಆಕಳಿಗೂ ಸಹಿತ ನಾವು ಎಲ್ಲ ಆಕಳಿಗೂ ಹಾಲು ಕೊಡುವಷ್ಟೇ ಅದು ಹಾಕಬೇಕು ಅಂತೇನಿಲ್ಲ. ಪ್ರತಿಯೊಂದು ಕರುವನ್ನು ಹಿಡ್ಕೊಂಡು ಎಲ್ಲ ಆಕಳಿಗೂ ಡೈಲಿ 2 ಟೈಮ್ ಕೊಡ್ತೀವಿ. 2 ಟೈಮ್ ಹೊಕ್ಕಲ್ಲ. 13 ರಿಂದ 14 ಕ್ವಿಂಟಲು, 7 ರಿಂದ 8 ಕ್ವಿಂಟಲ್ ಅಂದರೆ 6.5-7 ಕ್ವಿಂಟಲ್ ಒಂದು ಹೊತ್ತಿಗೆ ಹೊಕ್ಕದು ನಮ್ಮಲ್ಲಿ ನುಚ್ಚು ಮತ್ತು ಹಿಂಡಿ. 6,500 ಆಕಳದಾವೆ ನಮ್ಮಲ್ಲಿ. 6,500 ಎಲ್ಲ ಸೇರಿ, ಆಕಳು ಹೋರಿ ಕರು ಎಲ್ಲ ಸೇರಿ ಟೋಟಲ್ 6,500. ನಮ್ಮಲ್ಲಿ 100ಕ್ಕೆ 100% ಇವೆಲ್ಲವೂ ಸಹಿತ ರೈತರು ಸಾಕಾಗಿತ್ತಂದು ಬಿಟ್ಟಿದ್ದುವೆ ಅಂಥವು. ಮತ್ತು ಸಿಟಿ ಒಳಗೆ ಬಿಡಾಡಿ ದನಗಳು ಆಕ್ಸಿಡೆಂಟ್ ಆಗಿ ಬಂದಿರ್ತಾವೆ, ಏನೋ ಕಾಯಿಲೆ ಬಿದ್ದಿರ್ತಾವೆ, ಅಂಥವು ತಂದು ಬಿಟ್ಟಿದ್ದು. ಮತ್ತು ಕಸಾಯಿ ಖಾನೆಗಳಿಗೆ ಹೋಗಿರ್ತಾವೆ. ಆ ಎಲ್ಲ ಆಕಳುಗಳು ಇಲ್ಲೇ ಬರ್ತಾವೆ ನಮ್ಮಲ್ಲಿ. ಬಿಜಾಪುರ ಸುತ್ತಮುತ್ತ ನಿಪ್ಪಾಣಿ, ಅಥಣಿ, ಇಂಗ್ಲೇಶ್ವರ, ಬಾಗೇವಾಡಿ, ತಿಕೋಟ, ಈ ಕಡೆ ಎಲ್ಲ ಕಡೆಯಿಂದ. ಈಗ ಮೊನ್ನೆ ಪ್ರಾರಂಭದಲ್ಲಿ ಮಳೆಗಾಲದ ಪ್ರಾರಂಭದೊಳಗೆ ಮಳೆ ಆಗಲಿಲ್ಲ, ಹೀಗಾಗಿ ಮೇವಿದ್ದಿದ್ದಿಲ್ಲ. ಎಷ್ಟೋ ಜನ ಗೋಕಾಕಿಂದ ರೈತರು ಬಂದು ನಮ್ಮಲ್ಲಿ ಬಿಟ್ಟು ಹೋದ್ರು ಆಕಳುಗಳನ್ನ. ಸಾಕೋಕ್ಕಾಗಲ್ಲ ಅಂಥೇಳಿ, ಕಟ್ಗೋರಿಗೆ ಕೊಟ್ಟರೆ ಅದು ಪಾಪ ಅಂಥೇಳಿ ಅವ್ರು ನಮ್ಮಲ್ಲಿ ತಂದುಬಿಟ್ರು. ನಮ್ಮಲ್ಲಿ ಈಗ ಆರಾಮದವು ತಿಳ್ಕೊಂಡು 3 ಆಕಳು ತಂದುಬಿಟ್ರು. ಇವೆಲ್ಲ ನಮ್ಮಲ್ಲಿ ಈಗ ಒಂದು 12 ತಳಿಗಳು ನಮ್ಮಲ್ಲಿ ಇದಾವೆ ಎಲ್ಲ. ಅದರಲ್ಲಿ ಗೀರು ಇದೆ, ಕಾಂಕ್ರೇಜ್ ಇದೆ, ಥಾರ್ಪಾರ್ಕರ್ ಇದೆ, ಲಾಲ್ ಕಂದಾರಿ ಇದೆ, ಅಮೃತ್ ಮಹಲ್ ಇದೆ, ದೇವಣಿ ಇದೆ, ಕಿಲ್ಲಾರ್ ಇದೆ, ಹಳ್ಳಿಕಾರ್ ಇದೆ, ಮಲ್ನಾಡ್ ಗಿಡ್ಡ ಇದೆ, ಬರಗೂರು ಇದೆ, ಮತ್ತು ಇನ್ನೊಂದು ಕಾಸರಗೋಡು ವೆರೈಟಿ ಇದೆ. ಇಷ್ಟು ವೆರೈಟಿ ನಮ್ಮಲ್ಲಿಲ್ಲೇ ಅದಾವೆ. ಅಂದರೆ ಈಗ ವೆರೈಟಿಗಳನ್ನ ನೀವು ಬೇರೆ ಬೇರೆ ಡಿವೈಡ್ ಮಾಡ್ತೀರಾ? ಅಂದರೆ ಈಗ ಬೇರೆ ಬೇರೆ ತಳಿ ಆಕಳಗಳನ್ನ ಇಲ್ಲ ದನನ ಬೇರೆ ಬೇರೆ ಕಟ್ತೀರಾ? ಸೊ ಎಲ್ಲ ಒಟ್ಟಿಗೆ ಇರ್ತಾವೆ. ಈಗ ಅದು ಸಪ್ರೇಟ್ ಮಾಡಿ ತಳಿ ಅಭಿವೃದ್ಧಿ ಮಾಡೋ ಕೆಲಸನೂ ನಡೆದದ. ಸ್ವಲ್ಪ ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತಾ ಇದ್ದೀವಿ. ಆ ಒಂದು ಪ್ರಯತ್ನನೂ ಇನ್ನು ಮುಂದೆ ಮಾಡ್ತೀವಿ ಅದನ್ನು ಸಹಿತ. ಯಾಕಂದರೆ ಈಗೆಲ್ಲ ತಳಿ ಮಿಕ್ಸ್ ಆಗ್ಬಿಡ್ತಲ್ಲ, ಮಿಕ್ಸ್ ಬ್ರೀಡಿಂಗ್ ಆಗ್ಬಿಡುತ್ತಲ್ಲ. ಮಿಕ್ಸ್ ಬ್ರೀಡಿಂಗ್ ಅದು ಒಂದು ರೀತಿ ಒಳ್ಳೆಯದೇ. ಯಾಕಂದರೆ ಬ್ರಿಟಿಷರು ಈ ವಿದೇಶಿಗರು ಅಂದರೆ ದಾಳಿಕೋರರು ಬರೋಕ್ಕಿಂತ ಮುಂಚೆ ಭಾರತದೊಳಗೆ 100ಕ್ಕೂ ಹೆಚ್ಚು ತಳಿಗಳಿದ್ದು. ಭಾರತದಲ್ಲಿ 100ಕ್ಕೂ ಹೆಚ್ಚು ದೇಶೀಯ ತಳಿಗಳ ಜಾನುವಾರುಗಳಿದ್ದು, 100ಕ್ಕೂ ಹೆಚ್ಚು ತಳಿಗಳಿದ್ದು. ಈಗ ಈ ಬ್ರಿಟಿಷರು ಬಂದು ಈ ಕಸಾಯಿ ಖಾನೆಗಳನ್ನು ಜಾಸ್ತಿ ಹಾಕಿ ಎಲ್ಲ ಬೇರೆ ಬೇರೆ ಮೊಘಲರು ಇವರು ಬಂದು ಈ ಕಸಾಯಿ ಖಾನೆಗಳು ಜಾಸ್ತಿ ಆಗಿ ದೇಶಿ ಜಾನುವಾರುಗಳ ಸಂಖ್ಯೆ ಭಾಳ ಕಡಿಮೆ ಆಗಿ ಈಗ ಭಾರತದಲ್ಲಿ ಉಳಿದಿದ್ದು ಕೇವಲ 35 ರಿಂದ 38 ತಳಿಗಳು ಮಾತ್ರ ಉಳಿದು, ದೇಶಿ ತಳಿಗಳು ನಮ್ಮಲ್ಲಿ. ಹೊಸ ತಳಿ ಅಭಿವೃದ್ಧಿ ಅಂದರೆ ಹಳೆ 100 ತಳಿಗಳು ಏನಿದ್ದೀವಲ್ಲ ಆ ಜೀನ್ಸು ಒಂದಕ್ಕೊಂದು ಅವಾಗೂ ಮಿಕ್ಸ್ ಬ್ರೀಡಿಂಗ್ ಆಗಿದೆ, ಕ್ರಾಸ್ ಬ್ರೀಡಿಂಗ್ ಆಗಿದೆ. ಹೀಗಾಗಿ ಆ ತಳಿಗಳ ಜೀನ್ಸು ಆ ಆಕಳುಗಳಲ್ಲಿ ಇನ್ನೂ ಆದರೂ ಅದು ನಮ್ಮಲ್ಲಿ ಈಗ ನ್ಯಾಚುರಲ್ ಕ್ರಾಸಿಂಗ್ ಆಯಿತು ಅಂತಂದರೆ ಆ ತಳಿ ಹುಟ್ಟಲೂಬಹುದು, ಹುಟ್ಟುವಂಥ ಸಾಧ್ಯತೆ ಇದೆ. ಹಂಗೂ ಆಗಲಿ ಅಂಥೇಳಿ ನಾವು ಅಷ್ಟೇ ಬಿಟ್ಟಿದ್ದು. ಮತ್ತು ಜೊತೆಗೆ ಇನ್ನಷ್ಟು ಉತ್ಕೃಷ್ಟವಾದ ತಳಿಗಳನ್ನು ತಗೊಳ್ಳೋ ಸಲುವಾಗಿ ಆ ತಳಿ ಅಭಿವೃದ್ಧಿ ಕೆಲಸನೂ ಇನ್ನು ಮುಂದೆ ಸಪ್ರೇಟ್ ಕಟ್ಕೊಂಡು ಮಾಡುವಂಥ ಕೆಲಸ ಅದು ಈ ಕನ್ಸ್ಟ್ರಕ್ಷನ್ ನಡೆದದ, ಅದು ಪ್ರೊಸೆಸ್ನಾಗ ಅದ. ಈಗ ಹೋರಿಕರುಗಳೆಲ್ಲ ಹುಟ್ಟುತ್ತಿರ್ತವೆ, ಅದನ್ನೆಲ್ಲ ನಾವು ಇಲ್ಲಿ ರೈತರಿಗೆ ಕೊಡ್ತೀವಿ. ಸುತ್ತಮುತ್ತ ಇದ್ದಂಥ ರೈತರಿಗೆ ಅವ್ರ ಜೊತೆ ಒಂದು ಕರಾರು ಪತ್ರ ಮಾಡ್ಕೋತೀವಿ. ಇಲ್ಲಿಂದ ಒಯ್ದಂಥ ಎತ್ತು ಅಥವಾ ಕರುಗಳಿದ್ದು ಸಹಿತ ಅವು ನಿಮಗೆ ಸಾಕಾಗುವವರೆಗೂ ನೀವು ನಿಮ್ಮ ತೋಟದಲ್ಲಿ ದುಡಿಮೆ ಮಾಡ್ಕೊಳ್ಬೋದು. ನಿಮಗೆ ಸಾಕಾಗಲಿಲ್ಲ, ಇನ್ನು ಆಗಂಗಿಲ್ಲ ಅಂದಮೇಲೆ ಅದನ್ನು ನಮ್ಮ ಗೋಶಾಲೆಗೆ ತಂದು ಬಿಡಬೇಕು.
ವಾಪಸ್ ಇಲ್ಲೇ ತಂದು ಬಿಡ್ಬೇಕು. ಒಂದು ವೇಳೆ ಏನೋ ಯಾವುದೋ ಕಾರಣಾಂತರಗಳಿಂದ ಅದು ಸತ್ರು ಸಹಿತ ನಮ್ಮಲ್ಲೇ ತಂದು ಕೊಡ್ಬೇಕು. ಅದನ್ನು ಎತ್ತನ್ನು ಸಹಿತ ಕರುವನ್ನು ಸಹಿತ ನಮ್ಮಲ್ಲೇ ತಂದು ಕೊಡ್ಬೇಕು. ಅದಕ್ಕೊಂದು ಅದ್ರ ಸಲುವಾಗಿ ಸಂಸ್ಕಾರ ಒಂದು ಇದನ್ನು ಮಾಡಿರ್ತೀವಿ ನಾವು, ಒಂದು 2 ಎಕರೆದು. ನಮ್ಮಲ್ಲಿ ಮಾರುವಂಗಿಲ್ಲ, ಅವ್ರದ್ದು ಉತಾರಿ ತೊಗೊಂಡಿರ್ತೀವಿ ನಾವು. ಪಾಣಿ ತೊಗೊಂಡು ಅದ್ರ ಜೊತೆ ಒಂದು ಕರಾರು ಪತ್ರನ ಮಾಡ್ಕೊಂಡಿವಿ. ಒಂದು ರೀತಿ ಮಾರಾಟ ಏನಾದರೂ ಮಾಡಿದರೆ ಅವ್ರ ಹೊಲದ ಮೇಲೆ ಕಬ್ಜಾನೂ ಮಾಡ್ಬೋದು ನಾವು. ಆ ರೀತಿ ಒಂದು ಕಂಡೀಷನ್ನೇ ಇರ್ತದೆ ನಮ್ಮಲ್ಲಿ. ಹೀಗಾಗಿ ಅಂಥವ್ರು ಇದ್ದವ್ರು ಮಾತ್ರ ತಾವು ಸಾಕ್ತೀವಿ, ಮೇಯಿಸ್ತೀವಿ, ತಮ್ಮಲ್ಲಿ ಉಪಯೋಗ ಮಾಡ್ತೀವಿ ಅನ್ನೋರಷ್ಟೇ ನಮ್ಮಲ್ಲಿ ಬರ್ತಾರೆ. ಹೀಗಾಗಿ ಉಪೇದಪ್ಪಿ ಯಾರಿಗೆ ಕೊಡಂಗಿಲ್ಲ. ಅವ್ರು ಹೊಲದಲ್ಲಿ ಉಳುಮೆ ಮಾಡ್ತಾರೆ ಮಾತ್ರ ಕೊಡ್ತೀವಿ. ಹೆಂಗೆ ಫ್ರೀನಾ ಅಥವಾ ಫ್ರೀನೇ ಕೊಡ್ತೀವಿ. ಅವರು ಖುಷಿಯಿಂದ ಏನಾದರೂ ಮೇವು ಕೊಡುವಂಗಿದ್ರೆ ಕೊಡ್ಬೋದು ನಮಗೆ. ಪ್ರತಿಯಾಗಿ ಅವರು ಕೊಟ್ಟರು ಒಂದು ಖುಷಿ, ಕೊಡಲಿಲ್ಲ ಅಂತಂದ್ರು ಹೆಂಗೂ ನಡೆದ ನಮ್ಮ ಗೋಶಾಲೆ. ಏನೋ ದಾನಿಗಳು ಕೊಡ್ತಿರ್ತಾರೆ, ನಡೀತಿರ್ತದೆ, ಮಾಡ್ತಾರೆ. ಡೈಲಿ ಈಗ ಎಷ್ಟು ಡೈಲಿ ನಮ್ಗೆ 2 ಟ್ರ್ಯಾಕ್ಟರ್ ಮೇವು, ಹಸಿ ಮೇವು ಹೋಗುತ್ತೆ. ಹಸಿ ಮೇವು ಹೋಗುತ್ತೆ. ಪ್ರತಿ ಒಂದು ಅರ್ಧ ಟ್ರ್ಯಾಕ್ಟ್ರು ಒಣ ಮೇವು ಅದರೊಳಗೆ ಮಿಕ್ಸ್ ಮಾಡಿರ್ತೀವಿ. ಅದನ್ನು ಬೆಳಗ್ಗೆ ಅರ್ಧ ಹಾಕ್ತೀವಿ, ಸಾಯಂಕಾಲ ಅರ್ಧ ಹಾಕ್ತೀವಿ. ಬೆಳಗ್ಗೆ 7ರಿಂದ 9 ಹಾಕ್ತೀವಿ ಹಸಿ ಮೇವು ಪ್ಲಸ್ ನುಚ್ಚು. ಸಾಯಂಕಾಲ 4ರಿಂದ 6 ಹಸಿ ಮೇವು ಮತ್ತು ನುಚ್ಚು ಹಾಕ್ತೀವಿ ಅದರೊಳಗೆ. ಅವುಗಳಿಗೆ ನಮ್ಮಲ್ಲಿ ಇವೇನು ಈ ನಮ್ಮ ತಳಿಗಳೇನಲ್ಲ, ಜವಾರಿ ಅಂದರೆ ಕಿಲಾರಿ, ಹಳ್ಳಿಕಾರ, ಅಮೃತಮಲ, ಇಲ್ಲೇನು 10-13 ತಳಿಗಳದಾವಲ್ಲ, ಅವಕ್ರದ್ದು ಯಾವ್ದು ಹಾಲು ಹಿಂಡಂಗಿಲ್ಲ. ಅವು ಕರುಗಳು ಅವ್ರ ಜೊತೆನೇ ಬಿಟ್ಟಿರ್ತೀವಿ. ಆ ಕಾರಣಕ್ಕಾಗಿ ಈ ರೀತಿ ಧಾಡಿಸಿ ಕರುಗಳು ಕಾಣ್ತಾವೆ ನಿಮಗೆ ಇಲ್ಲಿ ನೋಡ್ರಿ. ಅವು ಹಾಲು ಕೊಡೋದು ಅವ್ರ ಮನಗನ ತಂದೂರಸ್ತಾಗೆ ಇರ್ತಾವೆ. ಈಗ ನೋಡ್ರಿ, ಯಾವುದೋ ಬಡಕಲ್ ಕರ ಯಾವೂ ಇಲ್ಲ, ನಿಮ್ಗೆ ಕಾಣಂಗಿಲ್ಲ ಅಂತವು. ಹಾಂ, ಅದು ಗೀರ್ ಒಂದಿಷ್ಟು ಅದಾವೆ ನಮ್ಮಲ್ಲಿ. ಅವ್ರದ್ದು ಅಷ್ಟೇ ಹಾಲು ಹಿಂಡ್ತೀವಿ. ಆದರೆ ಹಾಲು ಹಿಂಡ್ತೀವಿ. ಆ ಹಾಲನ್ನು ಹಿಂಡಿ ಅದರಿಂದ ಮೌಲ್ಯವರ್ಧನೆ ಮಾಡ್ತೀವಿ ನಾವು. ಅದರಿಂದ ಗೋ ಉತ್ಪನ್ನಗಳಿಂದ ಪಂಚಗವ್ಯ ಘೃತ ಅಂತ ಮಾಡ್ತೀವಿ. ಆಮೇಲೆ ದಂತ ಮಂಜನ ಅಂತ ಮಾಡ್ತೀವಿ. ತುಪ್ಪನೂ ಮಾರಾಟ ಮಾಡ್ತೀವಿ. ಈ ರೀತಿ ಮಲಮ್ ಮಾಡ್ತೀವಿ ಗೋಮೂತ್ರದಿಂದ. ಸಗಣಿಯಿಂದ ಬೆರಣಿ ಮಾಡಿ ಬೆರಣಿ ಮಾರಾಟ ಮಾಡ್ತೀವಿ. ಹೌದು, ಇಲ್ಲಿ 3 ರೂಪಾಯಿಗೆ ಒಂದು ಬೆರಣಿನ ಮಾರಾಟ ಮಾಡ್ತೀವಿ ನಾವು. ಬೆಂಗಳೂರವರೆಗೂ ಹೋಗುತ್ತೆ ನಮ್ಮಲ್ಲಿ ಇಲ್ಲಿಂದ ಬೆರಣಿನೂ ಮಾರಾಟ ಮಾಡ್ತೀವಿ. ಜೊತೆಗೆ ಅದಾದಮೇಲೆ ನೀವೇನು ಟಾಲ್ಕಮ್ ಪೌಡ್ರ್ ಈಗೇನು ಕೆಮಿಕಲ್ ಹಚ್ಕೊಳಕತ್ತಾರಲ್ಲ, ಆ ಪೌಡರ್ ಸಹಿತ ಇಲ್ಲಿ ರೆಡಿ ಮಾಡ್ತೀವಿ ನಾವು. ಪೌಡ್ರ್ ರೆಡಿ ಆಗುತ್ತೆ. ಪೌಡ್ರ್ ಸಹಿತ ಒಯ್ತಾರೆ ನಮ್ಮಲ್ಲೇ. ವಿಭೂತಿ ರೆಡಿ ಮಾಡ್ತೀವಿ. ಅದ್ರ ಜೊತೆಗೆ ನೇತ್ರಸಾರ ಅಂಥೇಳಿ ಕಣ್ಣಿಗೆ ಹಾಕ್ಕೊಳ್ಳುವಂಥ ಔಷಧಿ ಮಾಡ್ತೀವಿ. ಕರ್ಣಸಾರ ಅಂಥೇಳಿ ಕಿವಿಗೆ ಹಾಕ್ಕೊಳ್ಳುವಂಥ ಔಷಧಿ ಮಾಡ್ತೀವಿ. ಅದನ್ನು ಮಾಡ್ತೀವಿ. ರೆಡಿ ಆಗ್ತದೆ ನಮ್ಮಲ್ಲಿ. ಮತ್ತು ಡಿಟರ್ಜೆಂಟ್, ಇದು ಡಿಶ್ ವಾಶ್ ಬಾರ್ ಅಂದರೆ ಪಾತ್ರೆ ತೊಳೆಯುವಂಥ ಸಾಬೂನು ರೆಡಿ ಮಾಡ್ತೀವಿ ನಮ್ಮಲ್ಲೇ. ಬೂದಿ ಮತ್ತು ಈ ಬೆರಣಿಯ ಇದರಿಂದ ಇಡ್ಲಿಯಿಂದ ಅದನ್ನು ಹಾಕ್ಕೊಂಡು ಅದನ್ನು ರೆಡಿ ಮಾಡ್ತೀವಿ ನಮ್ಮಲ್ಲಿ. ಮೈಗೆ ಹಚ್ಚೋ ಸಾಬೂನು ರೆಡಿ ಮಾಡ್ತೀವಿ ಇಲ್ಲಿ. ಇಷ್ಟೊಂದೆಲ್ಲ ಮಾಡ್ತೀವಿ ಇಲ್ಲಿ. ಮತ್ತು ಜೊತೆಗೆ ಅದು ಅಲ್ಲದೆ ಪ್ರತಿ 2 ತಿಂಗಳಿಗೊಮ್ಮೆ ನಮ್ಮಲ್ಲಿ ಟ್ರೈನಿಂಗ್ ಸಹ ಇರ್ತವೆ. ಆ ಎಲ್ಲ 30ರಿಂದ 35 ಪ್ರಕಾರದ ಗೋ ಉತ್ಪನ್ನಗಳನ್ನು ಪ್ರಾಕ್ಟಿಕಲಿ ಇಲ್ಲಿ ಅವ್ರಿಗೆ ಬಂದಂಥ ಶಿಬಿರಾರ್ಥಿಗಳಿಂದ ಕಲಿಸ್ಕೊಡ್ತೀವಿ. ಅವ್ರಿಗೆ ಕಲಿಸ್ತೀವಿ, ಅವ್ರ ಕೈಯಿಂದ ಮಾಡಿಸ್ತೀವಿ ನಾವು. ಜೊತೆಗೆ ಸಾವಯವ ಕೃಷಿ ಬಗ್ಗೆ ಪೂರ್ತಿ ಔಷಧ ಮಾಡೋದು ಹೆಂಗೆ, ದೇಶಿ ಬೀಜೋತ್ಪಾದನೆ ಮಾಡೋದು ಹೆಂಗೆ, ತರಕಾರಿ ಬೆಳೆಯೋದು ಹೆಂಗೆ, ತೋಟಗಾರಿಕೆ ಕೃಷಿ ಮಾಡೋದು ಹೆಂಗೆ, ಅದನ್ನು ಸಹಿತ ಇಲ್ಲಿ ಹೇಳ್ಕೊಡ್ತೀವಿ. ಸಾವಯವ ಗೊಬ್ಬರಗಳನ್ನು ತಯಾರು ಮಾಡೋದು ಹೆಂಗೆ, ಹೆಚ್ಚು ಕಮ್ಮಿ ಒಂದು 35-40 ಪ್ರಕಾರದ ಸಾವಯವ ಗೊಬ್ಬರಗಳು, ಔಷಧಿಗಳನ್ನು ಮಾಡುವುದನ್ನು ಇಲ್ಲಿ ನಾವು 2 ತಿಂಗಳಿಗೊಮ್ಮೆ ನಡುವಂಥ 4 ದಿನದ ಶಿಬಿರದೊಳಗೆ ಕಲಿಸ್ತೀವಿ. ಇಲ್ಲಿ ಒಂದು 3,500 ಆಕಳದಾವೆ ಇಲ್ಲಿ. ಇಲ್ಲಿ 3,500. ಆ ಕಡೆ ಒಂದು ಗೋಶಾಲೆ ಇದೆ ಉದ್ದಂದು, ಸ್ವಲ್ಪ ಹೋರಿ ಜಾಸ್ತಿ ಅದಾವೆ ಅಲ್ಲಿ. ಇಲ್ಲಿ ಜಾಸ್ತಿ ಹೋರಿ ಬಿಟ್ಟಿವಿ ಅಂತಂದ್ರೆ ಅವು ಆಕಳುಗಳಿಗೆ ಭಾಳ ತ್ರಾಸು ಮಾಡ್ತಾವೆ. ಹೀಗಾಗಿ ಮಿನಿಮಮ್ ಒಂದು 30ರಿಂದ 40 ಆಕಳುಗಳಿದ್ದಂಥ ಹಿಂಡಲ್ಲಿ 1 ಹೋರಿ ಮಾತ್ರ ಬಿಡ್ಬೇಕು. ಅವಾಗ ಅವು ಆರಾಮಾಗಿರ್ತಾವೆ. 30ರಿಂದ 40 ಆಕಳಿದ್ದಲ್ಲಿ 1 ಹೋರಿ ಬಿಡ್ಬೇಕು. ಅದೆಲ್ಲದಕ್ಕೂ ಮೇಂಟೈನ್ ಮಾಡ್ತದೆ. ಜಾಸ್ತಿ ಹೋರಿಗಳಾದವು ಅಂತಂದ್ರೆ ಸುಮ್ಮನೆ ತ್ರಾಸು ಮಾಡ್ತಾವೆ. ಮೇವು ತಿನ್ನಕ್ಕೆ ಬಿಡೋಂಗಿಲ್ಲ, ಗುದ್ದಾಡೋದು ಹಾಯ್ದಾಡೋದು ಮಾಡ್ತಾವೆ, ಕಾಲು ಮುರ್ಕೊಳ್ತಾವೆ, ಓಡಾಡ್ತಾವೆ. ಹೀಗಾಗಿ ಒಂದಿಷ್ಟು ಹೋರಿಗಳನ್ನು ಆ ಕಡೆ ಕಟ್ಟಿದ್ವಿ. ಸರ್, ಈಗ ಇಲ್ಲಿ ಕೆಲಸ ಮಾಡೋದು ಗೋಶಾಲೆಯಲ್ಲಿ ಕೆಲಸ ಮಾಡೋರು ಎಷ್ಟು ಜನ ಇದ್ದಾರೆ? 60 ಜನ ಇದ್ದಾರೆ. 60 ಜನ ಕೆಲಸ ಮಾಡೋರು. ಟೈಮಿಂಗ್ ಏನು ಸರ್? ಟೈಮಿಂಗ್ ಅವ್ರದ್ದು ಬೆಳಗ್ಗೆ 9ರಿಂದ ಸಾಯಂಕಾಲ 6 ತನಕ ಇರ್ತಾರೆ ನಮ್ಮಲ್ಲಿ. ಸಾಯಂಕಾಲ 6 ತನಕ ಇರ್ತಾರೆ. ರಾತ್ರಿ ಸರ್? ರಾತ್ರಿ ಏನಿರಂಗಿಲ್ಲಲ್ಲ ನಮ್ಮಲ್ಲಿ ಕೆಲಸ. ಏನು ನೋಡ್ಕೊಳ್ಳೋದು? ಎಲ್ಲ ಕಡೆ ಸೆಕ್ಯೂರಿಟಿ ಇದ್ದಾರೆ, ಅವ್ರು ಸೆಕ್ಯೂರಿಟಿ ಇರ್ತಾರೆ. ಎಲ್ಲ ರೌಂಡ್ ಹೊಡಿತಿರ್ತಾರೆ. ಕರುಗಳು ಅದ್ರಾಗ ಇದೊಂದು ಏನು ವಿಶೇಷತೆ ಏನಂದ್ರೆ, ಜವಾರಿ ನಮ್ಮ ದೇಶಿ ತಳಿಗಳಲ್ಲಿ ಅವು ಕರು ಹಾಕೋದಿತ್ತು ಅಂತಂದರೆ
ಅದು ಒಂದು ಯಾವ್ದಾದ್ರು ಆಕಳು ಕರು ಹಾಕ್ತು ಅಂತಂದ್ರೆ ಅದು ಸುತ್ತ ಉಳಿದಂಥ ಎಲ್ಲ ಆಕಳುಗಳು ನಿಂತು ರಾತ್ರಿ ಇಡೀ ಪ್ರೊಟೆಕ್ಷನ್ ಮಾಡ್ತಾವೆ ಅದನ್ನು. ನಾಯಿ ನರಿ ಇಂಥವು ಬರ್ದಂಗೆ ಬೆಳಗ್ಗೆ ನಾವು ಬಂದ ತಕ್ಷಣ ಆ ಕರುವನ್ನ ಮತ್ತು ಆಕಳನ್ನು ಕರು ಈಗ ತೊಗೊಂಡು ಹೋದ್ವಿ ಅಂತಂದ್ರೆ ಆ ಆಕಳು ಅದ್ರ ಜೊತೆ ತಾಯಿ ಬರ್ತದೆ, ಅಲ್ಲಿ ಒಯ್ದು ಕಟ್ಟು ಅದಕ್ಕೆ ಸಪ್ರೇಟ್ ವ್ಯವಸ್ಥೆ ಮಾಡ್ತೀವಿ. ಸ್ವಲ್ಪ ನುಚ್ಚು ಮೇವು ಜಾಸ್ತಿ ಹಾಕಿ ಹಾಲು ಬರೋ ಜಾಸ್ತಿ ಮಾಡಿ ಅದರಲ್ಲೆಲ್ಲ ಸ್ವಚ್ಛಗೆ ತೊಳೆದು ವ್ಯವಸ್ಥೆ ಒಂದು 2 ತಿಂಗಳು ಅದನ್ನು ಆರೈಕೆ ಮಾಡ್ತೀವಿ. 2 ತಿಂಗಳು ಆರೈಕೆ ಮಾಡಿ ಆಮೇಲೆ ಮತ್ತೆ ಅದನ್ನು ಆಕಳನ್ನು ಇಲ್ಲೇ ಬಿಡ್ತೀವಿ. ಕರು ಹೊರಗೆ ಇರ್ತದೆ. ಸಾಯಂಕಾಲ ಮತ್ತದು ಇದು ಕರುವಿನ ಕಡೆ ತಾಯಿ ಬರ್ತದೆ, ಹಾಲು ಕುಡಿದು ಮತ್ತು ಸಾಯಂಕಾಲ ಅಲ್ಲೇ ಕಟ್ತೀವಿ, ಮತ್ತು ಅದನ್ನು ಬಿಡ್ತೀವಿ. ಹೀಗೆ ಒಂದು 4-5 ತಿಂಗಳಾದಮೇಲೆ ಕರು ಸ್ವಲ್ಪ ದೊಡ್ಡದಾಯಿತು ಅಂತಂದ್ರೆ ಅವಾಗ ಇದನ್ನು ಸಪ್ರೇಟ್ ಮಾಡ್ತೀವಿ. ಈಗ ಹೆಣ್ಣುಗರು ಹುಟ್ಟಿತು ಅಂತಂದ್ರೆ ಅದನ್ನ ಸಪ್ರೇಟಾಗಿ ಮಾಡಿಬಿಡ್ತೀರಿ? ಸಪ್ರೇಟ್ 2.5 ವರ್ಷ ಇದ್ರೊಳಗೆ ಹಾಕಂಗಿಲ್ಲ, ಅವ್ನು ಜಾಸ್ತಿ ಹಾಕಂಗಿಲ್ಲ. ಅಂದರೆ ಅವಾಗ ಮ್ಯಾಚೂರ್ ಆದಮೇಲೆ ಇದ್ರೊಳಗೆ ಬಿಟ್ಟು ಬಿಡ್ತೀವಿ, ಅವ್ನು ಕಟ್ಟಿ ಮತ್ತು ಅವು ಕರು ಹಾಕ್ತಾ ಇರ್ತಾವೆ. ಈಗ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ದನ ಇದು ಸರ್? 35 ದನ ಇದು ಇಲ್ಲಿ ಫಸ್ಟ್ ಸ್ಟಾರ್ಟ್ 2014 ಸ್ಟಾರ್ಟ್ ಮಾಡಿದ್ದು. 2014 ಗೌಡ್ರು ಸ್ಟಾರ್ಟ್ ಆಗಿತ್ತು. ಈಗ ಪ್ರೆಸೆಂಟ್ 650 ದನ ಇದೆ. ಏನೇ ಕಾಲು ಮುರಿದ್ರು ತಂದುಬಿಡ್ರಿ, ವಯಸ್ಸಾದರೂ ತಂದುಬಿಡ್ರಿ, ಅದಕ್ಕೆ ಆರಾಮಿರಲಿಲ್ಲ ಅಂದರೂ ತಂದುಬಿಡ್ರಿ. ಯಾಕಂದ್ರೆ ನಮ್ಮಲ್ಲಿ ಒಬ್ಬರು ಡಾಕ್ಟ್ರೇ ಇದ್ದಾರೆ, ದವಾಖಾನೆ ಸಪ್ರೇಟ್ ಅದ ನಮ್ಮ ಗೋಶಾಲೆ, ಹಾಸ್ಪಿಟ್ಲೇ ಇದೆ ನಮ್ಮಲ್ಲಿ. ಅವ್ರು ಇದ್ದಾರೆ. ಅವ್ರು ಈಗ ಇದಕ್ಕೆ ಹೋಗ್ಯಾರ, ಅಂದರೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಬೆಳಗ್ಗೆ ಔಷಧಿ ಎಲ್ಲ ಇರ್ತದೆ. ಅಂದ್ರೆ ದಿನ ಯಾವುದಾದ್ರೂ ಟ್ರೀಟ್ಮೆಂಟ್ ಇದ್ದೇ ಇರ್ತದೆ. ಯಾಕಂದ್ರೆ ವಯಸ್ಸಾದ ಆಕಳುಗಳು ಜಾಸ್ತಿ ಬರ್ತಾವೆ. ಸಿಟಿ ಒಳಗೆ ಆಕ್ಸಿಡೆಂಟ್ ಆಗಿರ್ತಾವೆ, ಕಾಲು ಮುರಿದಿದ್ದು ಆಕಳಿಗೆ ಬರ್ತಾವೆ. ಎಲ್ಲನೂ ಬರ್ತಾವೆ ನಮ್ಮಲ್ಲಿ ಒಂದು 5-6 ಆಕಳು ನೀವು ನೋಡ್ಬೋದು, ಕರುಗಳು ಅವೆಲ್ಲ ಕಾಲು ಕಟ್ ಮಾಡಿ ಅದನ್ನು ಎಲ್ಲ ಸರ್ಜರಿ ಮಾಡಿ ರೆಡಿ ಮಾಡಿ ತಯಾರು ಮಾಡಿ ಆರಾಮಾಗಿ ಅಡ್ಡಾಡ್ಕೊಂತಿರ್ತಾವೆ. ಅವು ಕರುಗಳು ನಿಮಗೆ ತೋರಿಸ್ತೀನಿ ಅಲ್ಲಿ ಒಳಗೆ. ಬೇಕಾರೆ ಆ ಥರದ ದನನೂ ಇಲ್ಲಿ ಬದಾವೆ. ಅಂಗವೈಕಲ್ಯ ದನಗಳು ಅವೆಲ್ಲ ಒಂದು 2 ಆಕಳದವು, ಅವು ಅಂಗವೈಕಲ್ಯ ಅಂದರೆ ಕಾಲು ಅಂಕು ಇರ್ತಾವೆ ಅಂಥವು ಬಂದಿದ್ದು ಅವು ಇದಾವೆ. ಅಲ್ಲೆಲ್ಲ ನೀರಿನ ವ್ಯವಸ್ಥೆ ಇದೆ. ಇಲ್ಲೆಲ್ಲ ಮೇವು ಹಾಕಿರ್ತೀವಿ. ಅವು ವರ್ಷದ 12 ತಿಂಗಳು ಅವು ಕಟ್ಟಂಗಿಲ್ಲ ಯಾವುದೇ ಕಾರಣಕ್ಕೂ. ಅಂದ್ರೆ ದನ ಯಾವುದು ಕಟ್ಟಲ್ಲ. ಕಟ್ಟಿ ಹಾಕಿದ್ರಿ ಅಂತಂದ್ರೆ ಅಗ್ರೆಸಿವ್ ಆಕ್ಕವು, ಅವುಗಳ ಆರೋಗ್ಯದಲ್ಲಿ ಏರುಪೇರಾಗತ್ತೆ. ಅವು ಸ್ವತಂತ್ರವಾಗಿ, ಮನುಷ್ಯ ಹೆಂಗೆ ಸ್ವತಂತ್ರವಾಗಿದ್ದರೆ ಎಷ್ಟು ದಷ್ಟಪುಷ್ಟವಾಗಿರ್ತಾನೋ, ಅವು ಸ್ವತಂತ್ರವಾಗಿದ್ದರೆ ಮಾತ್ರ ಅವುಗಳ ಆರೋಗ್ಯ. ಸ್ವಲ್ಪ ತಿಂದರೂ ಆರೋಗ್ಯಯುತವಾಗಿರ್ತಾವೆ. ಅಲ್ಲಿ ಬೇಕಂದಾಗ ಮೇವು ತಿಂತಾವೆ, ಬೇಕಂದಾಗ ಅಲ್ಲಿ ನೀರು ಕುಡಿತಾವೆ. ಅಲ್ಲಿ ನೀರಿನ ಕೃಷ್ಣ ಹೊಂಡ ಅಂಥೇಳಿ ದೊಡ್ಡದೊಂದು ನೀರಿನ ಹೊಂಡನೇ ಮಾಡಿದ್ದೀವಿ. ಅಲ್ಲಿ ನೀರು ಕುಡಿತಾವೆ, ಬೇಕಂದಾಗ ನೆಳ್ಳಿಗೆ ಬರ್ತಾವೆ, ಬೇಕಂದಾಗ ಬಿಸಿಲಿಗೆ ಬರ್ತಾವೆ. ಅವು ಒಂದಕ್ಕೊಂದ್ರ ಜೋಡಿ ಕರುಗಳು, ಅವು ತಾಯಿ ಹೋರಿ ಇವೆಲ್ಲ ಆಟ ಆಡ್ತಾವೆ, ಜಿಗದಾಡ್ತಾವೆ, ಕುಣದಾಡ್ತಾವೆ. ಅದ್ರ ಪಾಡಿಗೆ ಅವು ಸ್ವಚ್ಛಂದವಾಗಿ ಫ್ರೀಡಮ್ ಆಗಿ ಆರಾಮಾಗಿರ್ತಾವೆ ನಮ್ಮಲ್ಲಿ. ನೋಡ್ತಾರೆ ಸರ್. ಈಗ ನೀರಿನ ವ್ಯವಸ್ಥೆ ಎಲ್ಲ ನಮ್ಮಲ್ಲಿ ಒಂದು ಬಾವಿ ಇದೆ 100x100. ಆ ಬಾವಿ ಒಳಗೆ ನೀರಿನ ವ್ಯವಸ್ಥೆ ನೀರಂತದ, ಜೊತೆಗೆ ಒಂದು 2 ಬೋರ್ ಇದೆ. ಆ 2 ಬೋರಿಂದ ನೀರಿನ ವ್ಯವಸ್ಥೆ ಮಾಡ್ಕೊಳ್ತೀವಿ. ಈ 10 ಎಕರೆ ಈ ಗೋಶಾಲೆಗೆ ಮತ್ತು ಆ 80 ಎಕರೆ ಕೃಷಿ ಕ್ಷೇತ್ರಕ್ಕೆ ಆ ಬಾವಿನೇ ಅವಲಂಬನೆ. ಇಲ್ಲಿ ಬಂದಿರೋಂಥ ಈಗ ವಿಭೂತಿ ಮಾಡ್ತಾರೆ ಸರ್. ವಿಭೂತಿ ಮಾಡಿದ್ರೆ ಎಷ್ಟೋ ಸಗಣಿ ಉಳಿಯುತ್ತೆ, ಅದೆಲ್ಲ ಎಕ್ಸ್ಟ್ರಾ ಸಗಣಿ. ಅದನ್ನು ನಾವಿಲ್ಲಿ ಸಗಣಿ ಗೊಬ್ಬರ ಅಂದರೆ ನಾಡೆಪ್ ಕಾಂಪೋಸ್ಟ್ ಟೈಪ್ ಗೊಬ್ಬರ ಮಾಡ್ತೀವಿ. ಪ್ಲಸ್ ಜೊತೆಗೆ ನಮ್ಮಲ್ಲಿ 35 ಎರೆಹುಳು ತೊಟ್ಟಿಗಳದು. ಸಗಣಿ ಇದು ಗೊಬ್ಬರದ್ದು ಸರ್ ಇದು? ಹಾಂ, ಇದು ಪೂರ್ತಿ ಗುಡ್ಡೆ ಗೊಬ್ಬರದ. ನೀವು ಮಣ್ಣಿಂದ ಗುಡ್ಡೆ ಮಾಡ್ಬಿಟ್ಟಿದ್ದೀವಿ. ಇಲ್ಲ, ಇದು ಪೂರ್ತಿ ಗೊಬ್ಬರನೇ. ಬಟ್ ಯಾರಿಗೂ ಸೇಲ್ ಮಾಡಲ್ಲ? ಇಲ್ಲ, ಸೇಲ್ ಮಾಡ್ತೀವಿ. ಸೇಲ್ ಮಾಡ್ತೀವಿ. ಗೊಬ್ಬರನೂ ಒಯ್ತಾರೆ. ಯಾಕಂದರೆ ಇಲ್ಲೆಲ್ಲ ಆಲ್ಮೋಸ್ಟ್ ಬಿಜಾಪುರ ಸುತ್ತಮುತ್ತ ಆರ್ಟಿಕಲ್ಚರ್ ತೋಟಗಾರಿಕೆ ಬೆಳೆಗಳೇ ಇದ್ದದ ಕಾರಣ ದ್ರಾಕ್ಷಿ, ದಾಳಿಂಬೆ, ಚಿಕ್ಕು, ಸೀತಾಫಲ, ಪೇರು ಇದನ್ನೆಲ್ಲ ಬೆಳೀತಾರಲ್ಲ, ಅವ್ರು ತೋಟಗಾರಿಕೆ ಬೆಳೆಯೋರು ಭರ್ಪೂರ್ ಒಯ್ತಾರೆ. ಗೊಬ್ಬರಕ್ಕೆ ಭರ್ಪೂರ್ ಬೇಡಿಕೆ ಇದೆ. ಎಲ್ಲ ಸಗಣಿ ಅಂದರೆ ನಮ್ಮಲ್ಲಿ ಸಗಣಿನ ಜಾಸ್ತಿ ಇರ್ತದೆ. ಹಾಗಾಗಿ ಮಿಕ್ಸ್ ಅಂದ್ರೆ ಏನು, ಅದು ಕಸ ಕಡ್ಡಿ ಬಂದಿರ್ತದೆ, ಅದೇನು ಅದರೊಳಗೆ ಇರ್ತದೆ. ಹಾಂ, ಅದಷ್ಟೇ. ಅದು ಬಿಟ್ಟು ಬೇರೆ ಯಾವುದು ಇರೋಂಗಿಲ್ಲ. ಹೀಗಾಗಿ ಉತ್ಕೃಷ್ಟವಾದ ಗೊಬ್ಬರ ಇರ್ತದೆ. ಮನೆ ಕಸ ಮಿಕ್ಸ್ ಮಾಡೆಲ್ಲ ತಿಪ್ಪಿಗೆ ಅಂಥದ್ದೇನಿಲ್ಲ. ಆಮೇಲೆ ಅದು ಅಂದರೆ ಆಕಳು ತಿಂದು ಉಳಿದಿದ್ದೇನಿರುತ್ತಲ್ಲ ಅದನ್ನು ಸ್ವಲ್ಪ ಇದ್ರಾಗ ಹಾಕಿರ್ತೀವಿ ಅಷ್ಟೇ. ಅದು ಗೊಬ್ಬರನಲ್ಲ ಸರ್? ಹಾಂ, ಅದು ಪ್ಲಸ್ ಒಂದು 35 ಎರೆಹುಳು ತೊಟ್ಟಿ ಅದಾವೆ ನಮ್ಮಲ್ಲಿ. 35 ಎರೆಹುಳು ತೊಟ್ಟಿ ಮಾಡಿದ್ದೀವಿ. ಆ ಎರೆಹುಳು ಗೊಬ್ಬರನೂ ಮಾರಿದ್ದೀವಿ, ಅದನ್ನು ಮಾರಾಟ ಮಾಡ್ತೀವಿ. ಸರ್. ಅಂದರೆ ಈಗ ಇದರಿಂದ ಲಾಭ ಬರ್ತಾ ಇದೆಯಾ ಅಥವಾ ಕೈಲಿನೂ ಎಕ್ಸ್ಟ್ರಾ ದುಡ್ಡು ಹಾಕ್ತಾ ಇದ್ದಾರೆ? ಈಗ ಅಂದರೆ ಗೋಶಾಲೆ ಒಳಗೆ ಸ್ವಲ್ಪ ಎಕ್ಸ್ಟ್ರಾ ದುಡ್ಡು ಹಾಕ್ತಾ ಇದ್ವಿ. ಯಾಕಂದ್ರೆ ಪ್ರತಿದಿನ ಒಂದು ವಾರಕ್ಕೊಮ್ಮೆ ಏನಿಲ್ಲ ಅಂದರೂ 15, 20, 25, 30 ದನ ಎಕ್ಸ್ಟ್ರಾ ಬಂದೇ ಬರ್ತಿರ್ತಾವೆ. ರೈತರು ಸಾಕಾದವರು ತರ್ತಿರ್ತಾರೆ, ಅಥವಾ ಕಸಾಯಿಖಾನೆಗಳು ಹೋಗುವಂಥ ಹಿಡಿದಿರ್ತಾರಲ್ಲ ಪೊಲೀಸರು, ಅವನು ತಂದು ಬಿಡ್ತಿರ್ತಾರೆ. ಸಿಟಿ ಒಳಗೆ ಆಕ್ಸಿಡೆಂಟ್ ಆಗಿರ್ತಾವೆ, ಅವನು ತಂದು ಬಿಡ್ತಿರ್ತಾರೆ. ಸ್ವಲ್ಪ ಈ ರೀತಿ ಖರ್ಚು ಆಗ್ತಾನೆ ಇರ್ತದೆ.
ಬಟ್ ನಾವು ಸ್ವಾವಲಂಬಿಯಾಗಿ ರೈತರು ಒಂದು ಫ್ಯಾಮಿಲಿ ಒಂದು 2-3 ಆಕಳು ಮಾಡಿದರೆ ಅದ್ರ ಜೊತೆಗೆ ಎಲ್ಲ ಗೋ ಉತ್ಪನ್ನಗಳು ಮಾಡಿದರೆ ಅದು ಲಾಭದಾಯಕನೇ. ಲಾಭದಾಯಕ 100% ಲಾಭದಾಯಕ. ಆ ಗೋ ಉತ್ಪನ್ನ ಮಾಡಲಿಲ್ಲ ಅಂತಂದ್ರೂ ನೀವು ಬರೀ ಅದ್ರ ಗೊಬ್ಬರ ಗೋಮೂತ್ರ ಅದ್ರ ಸಗಣಿ ಗೋಮೂತ್ರ ಮಾರಿದ್ರೇ ಲಾಭದಾಯಕ ಆಗತ್ತೆ. ಹೆಂಗಂದ್ರೆ ಸ್ಟ್ಯಾಟಿಸ್ಟಿಕ್ಸ್ ಏನಂದ್ರೆ ಒಂದು ವಯಸ್ಕ ಆಕಳು ಪ್ರತಿದಿನ ಎವರೇಜ್ ನಿಮಗೆ 30-40 ಕಿಲೋ ಹಸಿ ಮೇವು ತಿಂತದೆ. 30-40 ಕಿಲೋ ಹಸಿ ಮೇವು ತಿಂತದೆ. ಆ ಒಣ ಮೇವಿತ್ತು ಅಂತಂದರೆ 7-15 ಕಿಲೋ ತನಕ ಒಣ ಮೇವು ತಿಂತದೆ. ಬರೀ ಒಣ ಮೇವು ಅಷ್ಟೇ ಹಾಕಿದರೆ 7-15, ಬರೀ ಹಸಿ ಮೇವು ಹಾಕಿದರೆ 30-40 ಕಿಲೋ ತಿಂತದೆ. ನೀವು ಕೊಂಡು ತಂದರೂ ಸಹಿತ ಮಾರ್ಕೆಟ್ ಒಳಗೆ ಸಿಟಿ ಒಳಗೆ ಕೊಂಡು ತಂದರೂ ಸಹಿತ ನಿಮಗೆ 2-2.5 ರೂಪಾಯಿ ಕಿಲೋ ಹಸಿ ಮೇವು ಸಿಗ್ತದೆ. ಹೌದಾ? ಮತ್ತು ಒಣ ಮೇವು ತಂದ್ರಿ ಅಂದರೆ 7-8 ರೂಪಾಯಿ ಕಿಲೋ ಸಿಗ್ತದೆ. 2.5 ರೂಪಾಯಿ ಕಿಲೋದಂತಂದ್ರೂ ಸಹಿತ ನಾವು 40 kg 35-40 kg ಹಿಡಿದ್ರೂ ಸಹಿತ ಭಾಳ ಆದರೆ ನಿಮಗೆ 100 ರೂಪಾಯಿದಾಗ ಆ ಆಕಳದ ಹೊಟ್ಟೆ ತುಂಬ್ತದೆ ಪ್ರತಿದಿನ. ಹೌದಾ? ಅದು ವಾಪಸ್ ಸಗಣಿ ನಿಮ್ಗೆ 7-10 kg ಸಗಣಿ ಕೊಡ್ತದೆ. 7-10 kg ಪ್ರತಿದಿನ ಕೊಡ್ತದೆ. 5-7 ಲೀಟರ್ ಗೋಮೂತ್ರ ಕೊಡ್ತದೆ. ಮೂತ್ರ ಹೌದಾ? ನಮ್ಮಲ್ಲಿ ಗೋಮೂತ್ರ ಪ್ರತಿ ತಿಂಗಳು ನಾವು ಏನಿಲ್ಲ ಅಂದರೂ 800-900 ಲೀಟ್ರ್ ಗೋಮೂತ್ರ ಮಾರ್ತೀವಿ. 30 ರೂಪಾಯಿ ಲೀಟ್ರ್ ಗೋಮೂತ್ರ ಹೋಗ್ತದೆ ನಮ್ಮಲ್ಲಿ. ಗೋಮೂತ್ರ ಮಾರಾಟ ಮಾಡಿದ್ವಿ. ಅದನ್ನು ಮಲಾಮ್ ಮಾಡಿದ್ದೀವಿ ಅಂತಂದ್ರೆ ಮತ್ತು ಅದು 2,000 ರೂಪಾಯಿ ಕಿಲೋ ಹೋಗ್ತದೆ. ಅದು ಮಲಾಮ್ ಮೌಲ್ಯವರ್ಧನೆ ಬಗ್ಗೆ ಹೇಳ್ತೀನಿ. ಮತ್ತು ಸಗಣಿನ 5 ರೂಪಾಯಿ ಕಿಲೋ ಹೋಗ್ತದೆ. ಅಂದರೆ 10 kg ಸಗಣಿ ಅಂದ್ರೆ ಅದೇ 50 ರೂಪಾಯಿ ಆಯ್ತು. 5 ಲೀಟ್ರ್ ಗೋಮೂತ್ರ ಹಿಡಿದ್ರಿ ಅಂದ್ರೆ 5-3-15 150 ರೂಪಾಯಿ ಆಯಿತು. ಅಂದರೆ 200 ರೂಪಾಯಿ. ಬರೀ 100 ರೂಪಾಯಿ ಮೇವು ಹಾಕಿದ್ರಿ ಅಂದರೆ 200 ರೂಪಾಯಿ ನಿಮ್ಗೆ ಒಳ್ಳೆ ಮೌಲ್ಯವರ್ಧಿತ ಪ್ರಾಡಕ್ಟ್ ಬರ್ತದೆ. ಅದು ಜಗತ್ತಿನೊಳಗೆ ಯಾವುದೂ ಮಷಿನ್ ಇಲ್ಲ. ನಾ ಬರೀ ಈ ಕಡೆ ಕಸ ಕಡ್ಡಿ ಹಾಕಿದೆ, ಹಸಿ ಮೇವು ಹಾಕಿದೆ, ಬರೀ 12-14 ತಾಸನಾಗ ಅದು ಕನ್ವರ್ಟ್ ಆಗಿ ಉತ್ಕೃಷ್ಟವಾದ ಅಮೃತ ತುಲ್ಯವಾದಂಥ ಒಂದು ಗೊಬ್ಬರ ಬರ್ತದೆ, ಸಗಣಿ ಬರ್ತದೆ. ಔಷಧಿಯುಕ್ತವಾದಂಥ ಗೋಮೂತ್ರ ಅದರೊಳಗೆ ಹೊರಗೆ ಬರ್ತದೆ. ಅಂಥ ಮಷಿನ್ ಜಗತ್ತಿನೊಳಗೆ ಎಲ್ಲರಿದ್ರೂ ತೋರಿಸ್ಕೊಡ್ರಿ. ಇನ್ನೂವರೆಗೂ ಯಾರೂ ರಿಸರ್ಚ್ ಮಾಡಿಲ್ಲ. ಬರೀ ಅದು ಏನು ಕೇಳ್ತದೆ, ಒಂದಷ್ಟು ಮೈ ಸವರುವಂಥ ಕಾಳಜಿ, ಪ್ರೀತಿ, ಒಂದು 15 ಲೀಟ್ರ್ ನೀರು, 30 ಕಿಲೋ ಮೇವ ಅಷ್ಟು ಕೊಟ್ರಿ ಅಂದರೆ ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಪರಿವಾರಕ್ಕೆ ಸಾಕಾಗುವಷ್ಟು ಆರೋಗ್ಯವನ್ನು ಕೊಡ್ತದೆ ಮತ್ತು ಆರ್ಥಿಕತೆಯನ್ನು ಕೊಡ್ತದೆ ಅದು ಆಕಳು. ಇಷ್ಟು ಅನುಕೂಲ. ಇಷ್ಟು ಅನುಕೂಲ ಇದ್ದರೂ ಈಗ ಜನ ಅದನ್ನು ಮಾಡ್ತಾಯಿಲ್ಲ. ಆದಷ್ಟು ಆಲಸಿಗಳನ್ನು ಮಾಡ್ತಾ ಹೋಗೋದು ಜನರನ್ನ. ಮತ್ತು ಈಸಿ ಸಿಗುವಂಥದ್ದು. ಅಂದರೆ ರೈತರಾದ್ರೆ ಕಷ್ಟಪಟ್ಟು ದುಡಿಬೇಕು ಅಲ್ಲ? ದುಡ್ದಾಗಲೇ ಇದರದ್ದು ವ್ಯಾಲ್ಯೂ ಗೊತ್ತಾಗೋದು. ದುಡಿದ್ರೆ ಅಂದ್ರೆ ದುಡಿಯೋದು ಕಷ್ಟ ಅಂತ ತಿಳ್ಕೊಂಡ್ರೆ ಅದು ಕಷ್ಟ ಆಗುತ್ತೆ. ದುಡಿಯುವುದು ವ್ಯಾಯಾಮ ನನ್ನ ಆರೋಗ್ಯ ವೃದ್ಧಿಗಾಗಿ, ನನ್ನ ಶರೀರ ವೃದ್ಧಿಗಾಗಿ, ನನ್ನ ಬಲವರ್ಧನೆಗಾಗಿ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಅದು ಒಂದು ಅಗತ್ಯ ಕರ್ತವ್ಯ ಅಕ್ಕದ. ಇದು ಸರ್ಜರಿ ಆದಂಥ ಆಕಳಿದು ನಮ್ಮಲ್ಲಿ. ಅಂದರೆ ಅದ್ರದ್ದು ಇಲ್ಲೇ ಒಬ್ಬರು ಕಗ್ಗೋಡದೊಳಗಿದ್ದಂಥ ರೈತರದು ಹೊಟ್ಟೆ ಒಳಗೆ ಕರ ಸತ್ತುಬಿಟ್ಟಿತ್ತು. ಆ ಕರ ಸತ್ತಿದ್ದನ್ನು ತೆಗಿಯೋಕೆ ಆಗಲೇ ಇಲ್ಲ, ಅವ್ರಿಗೆ ಬರಲಿಲ್ಲ. ಹೀಗಾಗಿ ಹೊಟ್ಟೆ ಹರಿದು ಅದನ್ನು ಕರ ತೆಗೆದ್ರು, ಸತ್ತಿದ್ದ ಕರನ. ಅದು ಈಗ ಇಲ್ಲೆಲ್ಲ ಸರ್ಜರಿ ಮಾಡಿದ್ದೀವಿ, ನಮ್ಮಲ್ಲೇ ಮಾಡಿಸಿದ್ದೀವಿ ಅದನ್ನೆಲ್ಲ. ಬಿಜಾಪುರಿಂದ ಡಾಕ್ಟರ್ ಬಂದರು, ನುರಿತ ತಜ್ಞರು ಬಂದು ಅದೆಲ್ಲ ರಿಪೇರಿ ಮಾಡಿದರು. ಈಗ ಅದು ಆರಾಮಾಗಿ ಅಡ್ಡಾಡ್ಕೊಂಡು ಹೊಂಟದ, ತಿನ್ಕೊಂಡು ಆರಾಮಾಗಿ ನಮ್ಮಲ್ಲೇ ಗೋಶಾಲೆ ಒಳಗದ. ಫ್ರೀ ಬಿಟ್ಬಿಟ್ಟಿರ್ತೀವಿ ಅದನ್ನು ಪೂರ್ತಿ ಇಲ್ಲೇ. ಸರ್ ಒಂಥರ ಸಿಜರಿನು? ಸಿಜರಿನೇ ಅದಂಥ ಆಕಳು. ಎಲ್ಲ ಅಂಥವು ಭಾಳ ಆಕಳದವು ನಮ್ಮಲ್ಲಿ. ಪೂರ್ತಿ ನೆಲ ಕಚ್ಚಿದ ಆಕಳು ಸಹಿತ ನಮ್ಮಲ್ಲಿ ವ್ಯವಸ್ಥಿತವಾಗಿ ಅವಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಆರಾಮಾಗಿ ಎದ್ದು ತಿಂದು ಈಗ ಆರಾಮಾಗಿ ಕರು ಸಹಿತ ಹಾಕಿದಂಥ ಆಕಳುಗಳು ಅದಾವೆ ನಮ್ಮಲ್ಲಿ. ಆ ರೀತಿ. ಈಗ ಇದು ಕಾಲೆಲ್ಲ ಕಟ್ಟಾದಂಥ ಆಕಳು, ಇದು ಆಕ್ಸಿಡೆಂಟ್ ಆಗಿ ಕಟ್ಟಾಗಿದ್ದು ನೋಡಿರಿ, ಇಲ್ಲೇ ಕಟ್ಟಾದಂಥ ಆಕಳು ಕರು. ಇದು ಹೋರಿ ಕರ. ಇದು ಆರಾಮಾಗಿ ತಿಂದುಂಡು ಆರಾಮ ಇರ್ತದೆ ಸರ್. ಈಗ 3 ಕಾಲಲ್ಲಿ ಅಡ್ಡಾಡ್ತದೆ ಸರ್? ಆರಾಮ್ ರೀ, ಓಡಾಡ್ತದೆ ರೀ. ಅಡ್ಡಾಡೋದೇನು ಓಡಾಡ್ತದೆ ಅದು. ನೀವು ಹಿಡಿಯಾಕೆ ಹೋದ್ರಿ ಅಂತ ಓಡಿ ಹೋಗ್ರಿ ಆಕಳು. ಹೌದು ನೋಡಿರ್ಬೇಕಾರಾಗ ಈಗ ನೋಡ್ರಿ ಸಾಕ್ರೆ ಹೆಂಗೆ ಓಡ್ತದೆ. ಅವು ಅಂದ್ರೆ ಪೂರ್ತಿ ಅವಕ್ಕೆ ಚಿಕಿತ್ಸೆ ಆಗುತ್ತಾನ, ಪೂರ್ತಿ ಅದು ಕ್ಯೂರ್ ಆಗುತ್ತಾನ. ಅದಕ್ಕೆ ಉತ್ಕೃಷ್ಟವಾದ ಔಷಧಿ ಇದನ್ನು ಹಾಕ್ತೀವಿ, ನುಚ್ಚು ಗಂಜಿ ಮಾಡಿ ಅದಕ್ಕೆ ಹಾಕ್ತೀವಿ. ಹೀಗಾಗಿ ಅವು ತಯಾರಾದ್ಮೇಲೆ ಹೊರಗೆ ಬಿಟ್ಟಿವಿ ಅಂತಂದ್ರೆ ಅವು ಆರಾಮಾಗಿ ತಂಪಾಡಿತಾನೆ ಇರ್ತಾವೆ ಆಕಳು. ಆಕ್ಸಿಡೆಂಟ್ ಆಗಿ ಬಂದಿರುವಂಥದ್ದು ಆಕಳು.
ಇದೇ ಬಿಜಾಪುರ ಒಳಗೆ ಆಕ್ಸಿಡೆಂಟ್ ಆಗಿತ್ತು ಹಾಂ ಸರ್ ಆ ಕರು ಒಂದು ತೊಗೊಂಬಂದು ಇಲ್ಲಿ ಟ್ರೀಟ್ಮೆಂಟ್. ಇಲ್ಲಿ ನಾವು ಟ್ರೀಟ್ಮೆಂಟ್ ಮಾಡಿ ಅದು ನೆನ್ಪಿಟ್ಟು ಇವು ಜಾಸ್ತಿ ಹೋರಿ ಅದಾವ್ರಿ ಇಲ್ಲಿ ಹಾಂ 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 ಇಲ್ಲಿ ಹೋರಿ ಇದಾವೆ ಹೋರಿ ಅಂದ್ರೆ ಜಾಸ್ತಿ ಹೋರಿ ಅಲ್ಲಿ ಬಿಟ್ಬಿಟ್ಟಿವಿ ಅಂದರೆ ಹಾಂ ಸರ್ ಕರುಗಳಿಗೆ ಆಕಳುಗಳಿಗೆ ಭಾಳ ಹಿಂಸೆ ಕೊಡ್ತಾವೆ. ಪದೇ ಪದೇ ಹಾರೋದು ಓಡಾಡೋದು ಹಾಯೋದು ಮಾಡಾಕತ್ತು ಅಂದರೆ ಅವು ಕರು ಕಾಲು ಮುರ್ಕೋತಾವು, ಮೇವು ತಿನ್ನಕ್ಕೆ ಅವಕ್ಕೆ ಜಾಗ ಬಿಡೋಂಗಿಲ್ಲ, ಈ ಸಮಸ್ಯೆ ಆಗತ್ತೆ. ಆ ಕಾರಣಕ್ಕಾಗಿ ಹೋರಿಗಳು ಕಟ್ಟಿರ್ತೀವಿ. ಪ್ರತಿ ತಿಂಗಳಿಗೊಮ್ಮೆ ಅದರೊಳಗಿರುವಂಥ ಹೋರಿಗಳನ್ನು ಇಲ್ಲಿ ತಂದು ಕಟ್ತೀವಿ. ಇದ್ರೊಳಗೆ ಇವು ಒಂದು 2-3 ಹೋಳಿ ಒಳಗೆ ಬಿಡ್ತೀವಿ, ಹೊರಗೆ ಶಿಫ್ಟ್ ಮಾಡ್ತೀವಿ. ಅಂದರೆ ಆ ತಳಿ ಅಭಿವೃದ್ಧಿ ತಾನೇ ಅಲ್ಲಿ ಲೆಕ್ಕ. ಹೋರಿ ನಮ್ಮಲ್ಲಿ 65 ಹೋರಿ ಅದಾವೆ. ಗುಳಿ ಹಾಂ, ಗೋಳಿನೇ ತಯಾರಿದ್ದು ಸರ್ವಿಸಿಗೆ. ಈಗ ಅವು 60 ಗುಳಿಯಿಂದನೇ ಈಗ ಕ್ರಾಸಿಂಗ್ ಮಾಡಿಸ್ತೀವಿ. ಹೌದು 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 ಸರ್ ಇದು ಯಾವುದು ಸರ್ ಇದು ತಳಿ? ಇದು ನಮ್ಮದು ಬರಗೂರು ಒಳಗೆ ಮಿಕ್ಸ್ ಅದ, ಸ್ವಲ್ಪ ಮಿಕ್ಸ್ ತಳಿ ಬರ್ತದೆ. ಬರಗೂರು ಮತ್ತು ನಿಮಾರಿ ಅಂತ ಹೇಳಿ ಒಂದು ತಳಿ ಬರ್ತದೆ ಮಧ್ಯಪ್ರದೇಶದೊಳಗೆ. ಓ ಆ ತಳಿ ಸರ್ ಮಿಕ್ಸ್ ಒಳಗೆ ಬಂದದ್ದು ಸ್ವಲ್ಪ ಅದು. ಯಾಕಂದರೆ ನಮ್ಮಲ್ಲಿ ಸಪ್ರೇಟ್ ಅದೇ ಶ್ರೇಷ್ಠ ತಳಿಯನ್ನು ಕೊಂಡುಕೊಂಡೇನು ಬಂದಿಲ್ಲ. ಇವೆಲ್ಲ ಕಸಾಯಿಖಾನೆಗೆ ಹೋಗುವಂಥ ಬಂದಿದ್ದುವೆ. ಅವು ಅಂಥದ್ರಲ್ಲೇ ಇಲ್ಲಿ ತಯಾರಾದಂಥ ಹೋರಿಗಳು ಅವೆಲ್ಲ ಕರು ಇದ್ದಾಗ ಬಂದಿರ್ತಾವೆ ನಮ್ಮಲ್ಲಿ. ಅವು ಚೆನ್ನಾಗಿ ಮೇಯಿಸಿ ಹಿಂಗೆ ತಯಾರು ಮಾಡಿರ್ತೀವಿ ಅವನು. ಇವೆಲ್ಲ ಇದು ಹೋರಿ ಸರ್ ಕಸಾಯಿಖಾನೆಗೆ ಹೋಗುವಂಥ ಹೋರಿ ಇದು. ಇವೆಲ್ಲ ಆಲ್ಮೋಸ್ಟ್ 100ಕ್ಕೆ 100 ಅವೇ ಇವು. ನಿಮಗೆ ಯಾವ ಕೊಂಡು ತಂದಿದ್ದಂತೂ ಯಾವ ಇಲ್ಲ ನಮ್ಮಲ್ಲಿ, ಯಾವುದೂ ಇಲ್ಲ. ಗೀರಷ್ಟೇ ಸ್ಟಾರ್ಟಿಂಗ್ ಅವರು ಕೌಶಲ್ಯ ಪ್ರಾರಂಭ ಮಾಡುವಾಗ ಒಂದು 35 ಗೀರ್ ಆಕಳುಗಳನ್ನು ತಂದಿದ್ರು. ಒಂದು 2 ಖಿಲಾರಿದ್ದು ಅವರೂ ಸ್ವಂತ ಆಕಳು. ಅಂದರೆ ಅವ್ರು ತಲಾಂತರದಿಂದ ಮಾಡ್ಕೋತ ಬಂದಾರೆ. ಅವ್ರು ಮನೆ ಒಳಗೆ ಆಕಳ ಕಟ್ಟಬೇಕು ಗೌಡ್ರು. ಮೇವಿನ ವ್ಯವಸ್ಥೆ ಮೇವು ಅಂದ್ರೆ 2 ಟೈಮ್ ಫಿಕ್ಸ್ ಇರ್ತದೆ ಅವಕ್ಕೆ ಎಲ್ಲದಕ್ಕೂ ಮೇವು. ಇದು ಮಳೆಗಾಲ ಅಂಥೇಳಿ ಸ್ವಲ್ಪ ಇದು ಕಟ್ಟಿರ್ತೀವಿ. ಇಲ್ಲಿ ಮೇವು ಪ್ರತಿ ದಿನ 2 ಟೈಮ್, ಮುಂಜಾನೆ ಸಾಯಂಕಾಲ 2 ಟೈಮ್ ಮೇವು ಹಾಕ್ತೀವಿ. ಅದ್ರ ಮೇಲೆ ನುಚ್ಚು ಹಾಕ್ತೀವಿ. ಓಕೆ, ಡೈಲಿ ಇರುತ್ತೆ. ಈಗ ಬೆಳಗ್ಗೆ ಅವರು ಕೆಲಸಕ್ಕೆ ಬರ್ತಾರಲ್ಲ, ಬಂದ ಮೇಲೆ ಕೆಲಸ ಸ್ಟಾರ್ಟ್? ಇಲ್ಲ, ಬೆಳಗ್ಗೆ ನಸಕ್ನಾಗ 5ಕ್ಕೆ ಕೆಲಸ ಚಾಲು ಆಗ್ತದೆ ನಮ್ಮಲ್ಲಿ. ಹೆಣ್ಣು ಕೆಲಸ ಇಲ್ಲೇ ಇರೋರು ಇರ್ತಾರೆ. ಇಲ್ಲೇ ಇರೋರು ಒಂದು 25 ಜನ ಇದ್ದಾರೆ ಸರ್. ಇಲ್ಲಿದ್ದವರು 25 ಜನ ಆಗೋಳ್ತಾರೆ. ಅವರು ಬೆಳಗ್ಗೆ 5 ಗಂಟೆಗೆ ಹೆಂಡಿ ಕಸ ಎಲ್ಲ ಮಾಡಿ ಅವಕ್ಕೆ ಮೇವು ನುಚ್ಚು ಮಾಡಿ 7:30-8ಕ್ಕೆ ಖಾಲಿ ಅಕ್ಕ. 5ರಿಂದ 8 ತನಕ ಎಲ್ಲ ಹೆಂಡಿ ಕಸ ಅವ್ರದ್ದೆಲ್ಲ ನೀರು ಮೇವು ಎಲ್ಲ ಮಾಡ್ತಾರೆ. ಅದಾದಮೇಲೆ 8ಕ್ಕೆ ಅವರೆಲ್ಲ ಸ್ನಾನ ಇದೆಲ್ಲ ಮುಗಿಸಿ ಹೊಳ್ಳೆ ನಾಷ್ಟ ಮಾಡ್ತಾರೆ. ನಾಷ್ಟ ಮಾಡಿದಾದಮೇಲೆ ಮತ್ತು 9-9:30 ಗಂಟೆಗೆ ಮತ್ತು ಇವ್ರದ್ದು ಹೆಂಡಿ ಕಸ ಒಳಗೆ ಮೇವಿಂದ ಹಚ್ಚೋದನ್ರಿ, ಕಟ್ ಮಾಡೋದನ್ರಿ, ಕಸ ತೆಗಿಯೋದನ್ರಿ, ಇವೆಲ್ಲ ಮಾಡ್ತಾಯಿರ್ತೀವಿ. ಮೇವು ಅದೆಲ್ಲ ಕಟ್ ಮಾಡೋದು ಮಷಿನ್ ಏನಿಲ್ಲ, ಆಳುಗಳಿಂದನೇ ಕಟ್ ಮಾಡಿಸ್ತೀವಿ. ಜನರಿಗೆ ಒಂದಷ್ಟು ಕೆಲಸಕ್ಕೆ ಉದ್ಯೋಗ ಕೊಡುವಂಥದ್ದು. ಇಲ್ಲಿ 60 ಜನ ಕೆಲಸಕ್ಕೆ ಬರ್ತಾರಂದ್ರೆ 60 ಕುಟುಂಬಗಳು ಬದುಕ್ತಾವೆ. ಹಾಂ, ಎಮ್ಮೆ ಇದು ಕ್ವಾಣ. ಕಸಾಯಿಖಾನೆಗೆ ಹೋಗುವಂಥವೆಲ್ಲ ಕ್ವಾಣದಲ್ಲ, ಅವು ಕ್ವಾಣಗಳನ್ನು ತಂದು ನಮ್ಮಲ್ಲಿ ಬಿಡ್ತಾರೆ. ಹೌದು, ಯಾಕಂದರೆ ಕ್ವಾಣ ಯಾರೂ ಸಾಕಂಗಿಲ್ಲ, ಎಮ್ಮೆ ಸಾಕ್ತಾರೆ. ಅದಾ ಎಮ್ಮೆ ಹೆಣ್ಕರ ಇತ್ತು ಅಂತಂದ್ರೆ ಅದನ್ನಲ್ಲೇ ಸಾಕೊಂಡ್ಬಿಡ್ತಾರೆ. ಕ್ವಾಣ ಇತ್ತು ಅಂತಂದರೆ ಒಂದು ವಾರ 15 ದಿನದಾಗ ಅದನ್ನು ಮಾರಾಟ ಮಾಡಿಬಿಡ್ತಾರೆ. ಅಷ್ಟು ಕಟಕರದಾರ ಜನ. ಅಂದರೆ ಹಾಲು ಕುಡಿಯುವಂಥ ಹಸುಳೆ ಕರುವನ್ನು ಸಹಿತ ಬಿಡೋಂಗಿಲ್ಲ. ಅದರೊಳಗೂ ದುಡ್ಡನ್ನು ನೋಡುವಂಥ ಜನ ಇದ್ದಾರೆ. 35 ತಂದಿದ್ರು ಅವರು. 35 ಈಗ 135 ಅವ. 130. ಹಾಂ, 100 ಆಕಳು ಜಾತಿ, ಕರು ಆಕಳು ಎಲ್ಲ ಸೇರಿ ಹೋರಿ. ಸ್ಪೆಷಲ್ ಆಗಿ ಅಂತಲ್ಲ, ಅವು ಅದರೊಳಗೆ ಇವು ಜಾಸ್ತಿ ಇದ್ವಲ್ಲ, ಇವು ಪ್ರಾರಂಭ ಮಾಡಿದ್ದು ಅವಾಗ. ಅದ್ರ ಸಲುವಾಗಿ ಇದೊಂದು ಶೆಡ್ ಕಟ್ಟಿದ್ರು. ಹೀಗಾಗಿ ಅವು ಜಾಸ್ತಿ ಇದ್ದವು. ಅದರೊಳಗೆ ಇವು ಭಾಳ ಸಂಭಾಯಿತ ತಳಿ. ಅವು ದೊಡ್ಡದು ಭಾಳ ಅಂದ್ರೆ ಅದ್ರೊಳಗೆ ಒಂದು ಸಣ್ಣದು ಹುಟ್ಟಿದ್ದು ಇವು ಒಂದು 2-3 ತಿಂಗಳ ಮಗು ಸಹಿತ ಮಗುನ ನೀವು ಅದ್ರ ಕಾಲೊಳಗೆ ಹಾಕಿದ್ರೆ ಕಾಲು ಟಚ್ ಸಹಿತ ಮಾಡೋಂಗಿಲ್ಲ. ಅದಕ್ಕೆ ಅಷ್ಟು ಪ್ರೀತಿಯಿಂದ ಮಾಡಲ್ಲ. ಅಷ್ಟು ಪ್ರೀತಿಯಿಂದ ನೋಡ್ಕೋತದ ಸಹಿತ, ನೆಕ್ತದ ಅದನ್ನು, ಯಾವತ್ತೂ ಹಾಯಂಗಿಲ್ಲ. ಅಷ್ಟು ಅಂದ್ರೆ ಮನುಷ್ಯ ಪ್ರೀತಿ ತೋರಿಸುವಂಥ ಮತ್ತು ಸಂಭಾಯಿತ ಆಕಳು. ಹಾಂ, ಅಗ್ರೆಸಿವ್ ಆಗಿ ದಾಡ್ಸಿ ಕಾಣ್ತದೆ, ಆದ್ರೆ ಹಾಗೇನಿಲ್ಲ, ಹಂಗಿಲ್ಲ. ಹಾಂ, ಹೋರಿ ಇದೆ ನಮ್ಮಲ್ಲಿ 4. ಇಲ್ಲಿ ಈಗ 4 ಹೋರಿ ತಯಾರಾಗ್ಯಾವ ನಮ್ಮಲ್ಲಿ. ಹಾಂ, ಫಸ್ಟ್ ಅವಾಗ ಏನು ತಂದಿದ್ರಲ್ಲ ಅದ್ರ ಜೊತೆಗೆ ಅದು ತೀರ್ಕೊಂತು. 2-3 ವರ್ಷದ ಹಿಂದೆ ತೀರ್ಕೋತದು. ಈಗ ನಮ್ಮ 4 ಆಗ ಇದು ಯಾವ್ದ ನೋಡ್ರಿ, ಇದೊಂದು ಸಿದ್ಧ ಅಂಥೇಳಿ. ಇದು ರಾಜುಬಾಯಿ, ಇದು ಹೀಟಿಗೆ ಬಂದಂಗೆ ಐತೆ ನೋಡು. ನಾಳೆ ನೋಡು, ಇದು ಹೋರಿ, ಬೀಜದ ಹೋರಿ. ಇದು 3 ವರ್ಷದ ಅದ. ಇದೊಂದು ಹೋರಿ, ಇದೊಂದು ಹೋರಿ, ಇದೊಂದು ಹೋರಿ. ಅದು ಈಗ ಕ್ರಾಸ್ ಮಾಡ್ತದೆ, ಸರ್ವಿಸಿಗೆ ರೆಡಿ ಅದ. ಇದು ಸರ್ವಿಸ್ ಮಾಡ್ತದೆ, ಇದು ಇನ್ನೂ ಇಲ್ಲ. ಈಗ 2 ವರ್ಷದ ಅದ.
ಇದೊಂದು ಹೋರಿ. ಏನು ಸರ್ ಇದು ಸೈಜು? ಎಷ್ಟು ವರ್ಷ ಬೇಕು ಸರ್ ಇದು? ಇದು ಒಂದು 8 ರಾಜು ಭಾई कितना साल का है? 8 साल का होगा? 10 साल का. 10 ವರ್ಷದ ಅದು. 10 ವರ್ಷದ. ಇದು ಇಲ್ಲೇ ಹುಟ್ಟಿ ಬೆಳೆದಿದ್ದು. ಮುಟ್ಟಕ್ಕೆ ಒಂಥರ ಖುಷಿ ಆಗುತ್ತೆ. 10 ವರ್ಷದ ಆಯ್ತು. 10 ವರ್ಷದ್ದು ಹೋರಿ. ಕೃಷ್ಣ ಅಂತ ಹೇಳಿದ್ರ ಹೆಸರು. ಇಲ್ಲೇ ನಮ್ಮಲ್ಲೇ ಹುಟ್ಟಿ ಬೆಳೆದಿದ್ದು. ಫಸ್ಟ್ ಇದ್ರ ಜೊತೆಗೆ ಏನು ತಂದಿದ್ರಲ್ಲ ಅದು ತೀರ್ಕೊಂತು, ಒಂದು 3 ವರ್ಷದ ಹಿಂದೆ ತೀರ್ಕೊಂತು. ಸರ್ ಇದು ಪ್ಯೂರ್ ಅಂದ್ರೆ ಬ್ಲಡ್ ಲೈನ್ ಇರೋದು ನೋಡೇ ನೋಡೇ ತಂದಿದ್ದು. ಇಲ್ಲ ತುರ್ಸು ಅಂತೇಳಿ ಹಿಂಗೆ ಮಾಡ್ತದ್ರಿ ಅದು ಅಟೆ. ಬ್ಲಡ್ ಲೈನ್ ಇರೋದು ನೋಡೇ ತೊಗೊಂಬಂದಾರೆ. ನೋಡೇ ತಂದಿದ್ದು, ಅವಾಗ ತಂದಿದ್ದು. ಇದು ಪ್ಯೂರ್ ಬ್ರೀಡ್, ಇದು ಇಲ್ಲೇ ಹುಟ್ಟಿದ್ದು. ಎಲ್ಲ ಅಂದರೆ 8 ಪ್ರತಿದಿನ ಏನಿಲ್ಲ ಅಂದರೂ 8 ಇರ್ತಾವೆ ನಮ್ಮಲ್ಲಿ. 8 ಒಂದು ಅದು ಕಟ್ಟೋದು, ಗಬ್ಬಾಗೋದು, ಹಾಲು ಹಿಂಡೋದು, ಈ ರೀತಿ ಯಾವತ್ತು ಕಂಟಿನ್ಯೂಸ್ ಆಗಿ 8 ಆಕಳಂತೂ ಹಾಲು ಹಿಂಡು ಇರ್ತಾವೆ. ಆ 8 ಆಕಳದ ಹಾಲು ಹಿಂಡಿದ್ರಿಂದನೇ ಅದರದ್ದೆಲ್ಲ ಗೋ ಉತ್ಪನ್ನ, ಮೌಲ್ಯವರ್ಧಿತ ಪದಾರ್ಥಗಳನ್ನ ಮಾಡ್ತೀವಿ ನಮ್ಮಲ್ಲಿ. ಅಂದ್ರೆ ಹಾಲನ್ನ ಸೇಲ್ ಮಾಡಲ್ಲ ಸರ್? ಹಾಲು ಸೇಲ್ ಮಾಡೋಂಗಿಲ್ಲ. ಹಾಲು ಇಲ್ಲಿ ಬಂದು ಒಯ್ತಾರೆ, 100 ರೂಪಾಯಿ ಲೀಟ್ರ್ ಒಯ್ತಾರೆ. ಮೊಸರು ಹೌದು 100 ರೂಪಾಯಿ ಲೀಟ್ರ್ ಒಯ್ತಾರೆ. ಅಷ್ಟು ಈಗ ಅದಕ್ಕೆ ಬರ್ತಾ ವ್ಯಾಲ್ಯೂ ಬರ್ತಾ ಇದೆ. ಅದರ ಅರ್ಥ ಏನು, ಅದರದ್ದು ಮಹತ್ವ ಏನು ಅನ್ನೋದು ಜನರಿಗೆ ಈಗ ತಿಳಿಯಕತ್ತದ. ಈಗ ತಾಯಿ ಈಗಿದ್ದಂಥ ಆಹಾರ ಪದ್ಧತಿಯಿಂದ ಇದನ್ನು ಡೆಲಿವರಿ ಆದಂಥ ತಾಯಿ ಎದೆಯೊಳಗೆ ಹಾಲಿಲ್ಲ. ಒಂದೊಂದು ಅಷ್ಟು ಮಾಲ್ನ್ಯೂಟ್ರಿಷನ್ ಆಗದ, ಅಷ್ಟೊಂದು ಮ್ಯೂಟೇಷನ್ ಆಗಿದೆ. ಹೀಗಾಗಿ ಅಂಥವ್ರಿಗೆ ಜವಾರಿ ಆಕಳು, ಅಂಥ ಮಗುವಿಗೆ ಜವಾರಿ ಆಕಳು ಹಾಲೇ ಕೊಡಿಸ್ತಾರೆ. ಅಂದ್ರೆ ಈಗ ತುಪ್ಪ ಬೆಣ್ಣೆ ಎಲ್ಲ ಇದರದೆಲ್ಲ ತುಪ್ಪ ಬೆಣ್ಣೆ ಮಾಡ್ತೀವಿ ನಾವು. ತುಪ್ಪ 1500 ರೂಪಾಯಿ KG ಹೊಕ್ಕದ. ಇದು ಬೆಣ್ಣೆ 1500 ರೂಪಾಯಿ KG, ತುಪ್ಪ 2500 ರೂಪಾಯಿ KG ಹೊಕ್ಕದ. 2500 ಒಂದು KG ತುಪ್ಪಕ್ಕೆ. ಮೊಸರು 100 ರೂಪಾಯಿ KG ಹೊಕ್ಕದ. ಮೊಸರು 100 ರೂಪಾಯಿ 1 KG ಹೊಕ್ಕದ. ಹಾಲು 100 ರೂಪಾಯಿ ಲೀಟ್ರ್ ಹೊಕ್ಕದ. ಮಜ್ಜಿಗೆ 30 ರೂಪಾಯಿ ಲೀಟ್ರ್ ಹೊಕ್ಕದ ನಮ್ಮಲ್ಲಿ. ಸರ್ ಮಜ್ಜಿಗೆನೂ ಸೇಲ್ ಮಾಡ್ತಾರೆ? ಮಜ್ಜಿಗೆ ನಮ್ಮಲ್ಲಿ ಇವರೇ ಒಯ್ತಾರೆ ನೋಡ್ರಿ, 200 ಲೀಟ್ರ್ ಒಯ್ತಾರೆ ಅವರು ಕೃಷಿ ಬಳಕೆಗೆ. ಮಜ್ಜಿಗೆ ಅದರಂಥ ರೋಗ ನಿರೋಧಕ ಬೆಳೆಗಳಿಗೂ ಸಹಿತ ರೋಗವನ್ನು ಕಂಟ್ರೋಲ್ ಮಾಡೋ ಸಲುವಾಗಿ ಅದರಂಥ ಔಷಧಿನೇ ಯಾವುದೂ ಅಲ್ಲ. ಅಷ್ಟು ಉತ್ಕೃಷ್ಟವಾದ ಔಷಧಿ ಅದು. ಅದರ ಮಹತ್ವ ಜನರಿಗೆ ಗೊತ್ತಿಲ್ಲ, ರೈತರಿಗೆ ಈಗ ಅಷ್ಟೇ. ಅದನ್ನು ಸ್ವಲ್ಪ ಪ್ರೊಸೆಸಿಂಗ್ ಮಾಡ್ಬೇಕಷ್ಟೇ. ಏನು ಮಜ್ಜಿಗೆನ ನಾವು ಹಾಗೆ ಸ್ಟೋರ್ ಮಾಡಿ ಇಡೋ ಬದಲಿ ಅದನ್ನು ಅದರೊಳಗೆ ಒಂದು ತಾಮ್ರದ ತುಂಡು ಹಾಕಿ ಇಡೋದ್ರಿಂದ ಆ ತಾಮ್ರದ ಕಿಲುಬು ಬಿಡ್ತದೆ ಮಜ್ಜಿಗೆ ಒಳಗೆ. ಅದು 45 ದಿನ ಅದು ಕಿಲುಬು ಬಿಟ್ಟಾದಮೇಲೆ 45 ದಿನದ ನಂತರ ಅದಕ್ಕೆ ಮೆಡಿಸಿನಲ್ ಪ್ರಾಪರ್ಟಿ ಬರ್ತದೆ ಮಜ್ಜಿಗೆಗೆ. ಅದು ಆ್ಯಂಟಿ ಬ್ಯಾಕ್ಟೀರಿಯಲ್ಲು, ಆ್ಯಂಟಿ ಫಂಗಲ್ ಆಗಿ, ಆ್ಯಂಟಿ ವೈರಲ್ ಆಗಿ ಕೆಲಸ ಮಾಡ್ತದೆ. ಅವಾಗ ಅದನ್ನು ನೀವು ಮುಂದೆ 1.5 ವರ್ಷದ ತನಕ ಇಡ್ಬೋದು. 1.5 ವರ್ಷದ ತನಕ ಬೇಕಾದಾಗ ಬಳಸಿದ್ರು ಸಹಿತ ಕೆಲಸ ಮಾಡ್ತವೆ. ಬೆಳೆಗಳಿಗೆ ರೋಗವನ್ನು ಬರದಂಗೆ ನೋಡ್ಕೊತದೆ. ಈ ರೀತಿ ಅದನ್ನು ನಾವು ಇವರೆಲ್ಲ ದ್ರಾಕ್ಷಿಗೆ ಅಲ್ಲಿ ಸುತ್ತಮುತ್ತ ಎಲ್ಲರಿಗೂ ರೋಗ ಬಂದದ. ದಾವಣಿ ಅಲ್ರಿ, ದಾವಣಿ ಅದು ಎಲ್ಲ ಎಷ್ಟೋ ಕೆಮಿಕಲ್ ಹೊಡೆದು ಸಹಿತ ಕಂಟ್ರೋಲ್ ಆಗಿಲ್ಲ. ನಮ್ಮಲ್ಲಿ ಹುಳಿ ಮಜ್ಜಿಗೆ ಒಯ್ದ್ರು ಅವರು. ಸ್ಟಾರ್ಟಿಂಗ್ ಒಂದು 50 ಲೀಟ್ರ್ ಅಷ್ಟೇ ಒಯ್ದು ಸ್ಪ್ರೇ ಮಾಡಿದ ಮೇಲೆ ರಿಸಲ್ಟ್ ಗೊತ್ತಾಗ್ತ ಅವ್ರಿಗೆ. ಒಮ್ಮೆ ಇವರೊಂದು 200 ಲೀಟ್ರ್, ಕೃಷ್ಣ ಇವರೊಂದು 200 ಲೀಟ್ರ್, ಅವರೊಂದು 150-200 ಲೀಟ್ರ್ ಒಯ್ದರು ಒಮ್ಮೆ. ಈ ವರ್ಷ ಮತ್ತು 400 ಲೀಟ್ರ್ ಆರ್ಡರ್ ಮಾಡ್ಯಾರ ಅವರು. ಅದನ್ನು ಫಿಲ್ಟರ್ ಮಾಡಿ ಇಟ್ಟಿವಿ ನಾವು. ಹೀಗೆ ಸುತ್ತಮುತ್ತ ಭರ್ಪೂರು ಜನ ದ್ರಾಕ್ಷಿಗೆ ಭಾರಿ ರಿಸಲ್ಟ್ ಕೊಡ್ತದೆ. ನಿಮ್ಮ ಕೆಮಿಕಲ್ ಒಳಗೂ ಅಷ್ಟಕ್ಕೊಂದು ರಿಸಲ್ಟ್ ಇಲ್ಲ. ಆ ರೀತಿ ರಿಸಲ್ಟ್ ಕೊಡುವಂಥದ್ದು ಮಜ್ಜಿಗೆಗಳ ತಾಕತ್ತದ. ಜನರಿಗೆ ಇವು ಹೆಂಡಿ ಯಾರು ಬೆಳಿಬೇಕು, ಗೋಮೂತ್ರ ಯಾರು ತೆಗಿಬೇಕು, ಅದು ವಾಸನೆ ಹೊಡಿತದೆ ಅದರಿಂದ. ಮತ್ತು ಅಗ್ರೆಸಿವ್ ಅದಾವ ಅಂತೇಳಿ ತಲೆಯಾಗಿ ತುಂಬ್ಯಾರ. ಮತ್ತು ಹಾಲು ಕಡಿಮೆ ಕೊಡ್ತಾವೆ. ಅಂದ್ರೆ ಈಗ ಆಕಳು ಅಂತಂದ್ರೆ ಹಾಲಿನ ಮೇಲೆ ಅಷ್ಟೇ ಲಕ್ಷ ಹೋಗ್ತದೆ ಜನರು. ಅಂದರೆ ಆರ್ಥಿಕತೆಯನ್ನು ಅದು ಆರ್ಥಿಕ ಆದಾಯದ ಮೂಲ ಅಂತಂದ್ರೆ ಹಾಲಷ್ಟೇ ಅಂಥೇಳಿ ಜನರ ತಲೆಯೊಳಗೆ ತುಂಬಿಬಿಟ್ಟಾರೆ, ರೈತರ ತಲೆಯೊಳಗೆ. ಬೇರೆ ಏನೂ ಅಲ್ಲ. ಅದ್ರ ಸಗಣಿ, ಗೋಮೂತ್ರ ಅದು ಆದಾಯದ ಮೂಲ ಅಲ್ಲ ಅಂತನೂ ಅದು ತಲೆಯಾಗದ ಜನರಿಗೆ. ಆದರೆ ಹಾಲು ಏನೂ ಅಲ್ಲ ಅದರದ್ದು. ಸಗಣಿ ಇರುವುದೆಲ್ಲ, ಆದಾಯ ಇರುವುದೆಲ್ಲ ಗೋಮೂತ್ರ ಮತ್ತು ಸಗಣಿ ಒಳಗೆ. ಆದ್ರೆ ನಮ್ಮ ಜನ ಬರೀ ಹಾಲಿಗೆ ಮಾತ್ರ ಡಿಮ್ಯಾಂಡ್. ಯಾಕಂದರೆ ಈಗ ಡೈರಿ ಮಾಡೋದು, ಒಂದಿಷ್ಟು ಮೇವು ತರೋದು, ರೆಡಿಮೇಡ್ ಫೀಡ್ ತರೋದು, ತಂದು ಹಾಕೋದು, ಹಾಲು ಮಾರೋದು. ಈ ಜರ್ಸಿ ಹೆಚ್ಚಪ್ಪ ಆಕಳ ಹಾಲಿಂದು ಹಿಸ್ಟ್ರಿ ಕೇಳಿದ್ರಿ ಅಂತಂದ್ರೆ ನಿಮಗೆ ಟೈಮ್ ಇದ್ರೆ ಹೇಳ್ತೀನಿ ನಾನು. ಅಷ್ಟು ಹೊಲಸದದು. ಈಗಿರುವಂಥ ಪಾಕೆಟ್ ಹಾಲು ಒಂದು ಕಾರಣ ಆಗಿರ್ತದೆ. ಯಾಕಂದ್ರೆ ಆ ಜರ್ಸಿ ಹೆಚ್ಚಪ್ಪ ಆಕಳದು ಜೀವನ ಪದ್ಧತಿಯನ್ನು ನಾವು ನೋಡ್ಬೇಕಕ್ಕ. ಅದರ ಜೀವನ ಪದ್ಧತಿ ಹೆಂಗದ, ಅದನ್ನು ಜೆನೆಟಿಕಲಿ ಮಾಡಿಫೈ ಮಾಡಿದಂಥ ಒಂದು ತಳಿ ಅಭಿವೃದ್ಧಿ ಮಾಡಿದ ಪಾಶ್ಚಾತ್ಯ ರಾಷ್ಟ್ರಗಳು ಮಾಡಿದಂಥ ಒಂದು ಅಭಿವೃದ್ಧಿ ಮಾಡಿದಂಥ ತಳಿ ಅದು.
ಬಾಸ್ ಟಾರಸ್ ಅಂತೇಳಿ ಕರೀತಾರೆ. ಭಾರತದೊಳಗೂ ಮತ್ತು ಈ ಏಷ್ಯಾ ಖಂಡದೊಳಗಿರುವಂಥವು ತಳಿಗಳು ಬಾಸ್ ಇಂಡಿಕಸ್ ಅಂಥೇಳಿ. ಬಾಸ್ ಇಂಡಿಕಸ್ ಅಂತೇಳಿ ಹೆಂಗೆ ಕಂಡುಹಿಡಿದು ಮೇಲೆ ಇಣಿ ಅಂತಾರೆ ಇದು ಭುಜ ಇಣಿ ಅಂತ ಕರೀತಾರೆ. ಮತ್ತು ಗಂಗೆದಗೊಲು ಅಂತಾರೆ ಇದು ನೀರಿನ ಅಲೆ ಅಂತ ಗಂಗೆದಗೊಲು ಅಲೆ ಅಂತ ಇದು ಇರ್ತದಲ್ಲ ಅದಕ್ಕೆ ಗಂಗೆದಗೊಲು. ಇವು ಎರಡು ಇದ್ದು ಅಂತಂದ್ರೆ ಬಣ್ಣ ಅದ್ರ ಎತ್ತರ ಅದೆಲ್ಲ ಯಾವುದೂ ನೋಡುವಂಗಿಲ್ಲ. ಇವು ಎರಡು ಇದ್ದು ಅಂತಂದ್ರೆ ದೇಶಿನಿ ಅಂತ ತಳಿ. ಅದು ಗಿಡ್ಡ ಇರಲಿ ಎತ್ತರ ಇರಲಿ ಬಣ್ಣ ಯಾವುದೇ ಇರಲಿ ಬೇರೆ ಬೇರೆ ತಳಿ ಇರ್ತದೆ ಅಷ್ಟೇ. ಇಣಿ ಇರಬೇಕು, ಇದು ಇಣಿ ಇರಬೇಕು, ಕೆಳಗೆ ಗಂಗೆದಗೊಲು ಇರಬೇಕು. ಅದು ದೇಶಿ ತಳಿ. ವಿದೇಶಿ ತಳಿ ಹೆಂಗೆ ಅದು ಜೆನೆಟಿಕಲಿ ಮಾಡಿಫೈಡ್ ಮಾಡಿದಂಥ ತಳಿ. ಅದು ಹೆಂಗೆ ಅಂತಂದರೆ ಅದರ ಜೀವನ ಪದ್ಧತಿ ಯಾವ ರೀತಿ ಇರ್ತದೆ, ನೀವು ಅದನ್ನು ಕಟ್ಟೆ ಮೇಯಿಸ್ಬೇಕು, ಜಾಸ್ತಿ ಬಿಸಿಲಾಗಿ ಬಿಡಕ್ಕೆ ಬರೋಂಗಿಲ್ಲ. ಯಾಕೆ? ಪಾಶ್ಚಾತ್ಯ ರಾಷ್ಟ್ರದೊಳಗೆ ಅಭಿವೃದ್ಧಿ ಹೊಂದಿದಂಥ ತಳಿ ಅಲ್ಲಿ ವರ್ಷದೊಳಗೆ 6ರಿಂದ 8 ತಿಂಗಳು ನಿಮಗೆ ಥಂಡಿನೇ ಇರ್ತವೆ. ಹೀಗಾಗಿ ಹೊರಗೆ ಬಿಡಕ್ಕೆ ಬರೋಂಗಿಲ್ಲ. ಮತ್ತು ಅವರು 4 ತಿಂಗಳದೊಳಗೆ ಏನು ಮೇವು ಬೆಳಿತಾರಲ್ಲ ಫೀಡ್ ಬೆಳಿತಾರೆ ಅದನ್ನು 8 ತಿಂಗಳು ಅವ್ರು ಪ್ರಿಸರ್ವ್ ಮಾಡ್ಕೊಂಡು ಹಾಕ್ಬೇಕು ಫೀಡ್. ಅಂದರೆ ರೆಡಿಮೇಡ್ ಫೀಡ್ ಶೈಲೇಜ್ ಅಂಥೇಳಿ ಮಾಡ್ತಾರೆ ಅವ್ರು. ಹೌದು. 8 ತಿಂಗಳು ಅದನ್ನೇ ಹಾಕ್ಬೇಕು ಅವರು. ಮೇಯ್ಸಂಗಿಲ್ಲ. ಅವಾಗ ಪೂರ್ತಿ ಭರ್ಪೆ ಇರ್ತದಲ್ರಿ, ಅವಾಗ ಹೆಂಗೆ ಮೇಯ್ಸಕ್ಕೆ ಬರ್ತದೆ? 4 ತಿಂಗಳು ಏನು ಹಸಿರು ಇರ್ತದೆ ಹೊರಗೆ ಅಟ್ಟೆ ಮೇಯ್ಸೋದು. ಅದು ಉಳ್ಕಿದ್ದು 8 ತಿಂಗಳು ಪೂರ್ತಿ ಕಟ್ಟೆ ಮೇಯಿಸ್ಬೇಕು. ಕಟ್ಟೆ ಮೇಯಿಸ್ಬೇಕಂದ್ರೆ ಎಕ್ದಮ್ ಮಾಡ್ರೇಟ್ ಎಲ್ಲ ಕ್ಲೈಮೇಟ್ ಇರ್ಬೇಕು. ಅಲ್ಲಿ ಇದು ಫ್ಯಾನ್ ಇರಬೇಕು, ಲೈಟ್ ಇರಬೇಕು, ಹೀಟರ್ ಇರಬೇಕು, ಕೂಲರ್ ಇರಬೇಕು. ಅಂಥಲ್ಲಿ ಬೆಳೆದಂಥ ತಳಿ ಅದು. ಅದನ್ನು ಹಾಲಿನ ಸಲುವಾಗಿ ನಮ್ಮ ದೇಶಕ್ಕೆ ಇಂಪೋರ್ಟ್ ಮಾಡಿ ಕ್ಷೀರಕ್ರಾಂತಿ ಅನ್ನುವಂಥ ಹೆಸರಿನೊಳಗೆ ಅದನ್ನು ತಂದು ಎಲ್ಲ ನಮ್ಮ ದೇಶೀಯ ಆಕಳುಗಳನ್ನೆಲ್ಲ ಕಸಾಯಿಖಾನೆಗೆ ಕೊಟ್ಟು ಅವನ್ನ ತಂದ ಮೇಲೆ ಅವಕ್ಕೆಲ್ಲ ಬೇಕಲ್ಲ, ಹೀಟ್ರ್ ಬೇಕು, ಕೂಲರ್ ಬೇಕು, ಫ್ಯಾನ್ ಬೇಕು, ಲೈಟ್ ಬೇಕು. ನೀವು 2-3 ತಾಸು ಬಿಸಿಲಾಗಿ ಹಾಕಿದ್ರಿ ಅಂತಂದರೆ ಅವು ತೇಕಿ ನಿತ್ರಾಣಕ್ಕೆ ಬಂದು ಸಾಯೋ ಪರಿಸ್ಥಿತಿಗೆ ಬರ್ತದೆ. ಪ್ರತಿದಿನ ಅದಕ್ಕೆ ಇಂಜೆಕ್ಷನ್ ಬೇಕು, ಗುಳಿಗೆ ಬೇಕು, ಫೀಡ್ ಬೇಕು. ಅದು ಅಲ್ಲದೆ ಅದ್ರದ್ದು ಅಲ್ಲಿದ್ದಂಥ ಮೇವು ಹೆಂಗೆ 8 ತಿಂಗಳು ಏನೂ ಇರೋಂಗಿಲ್ಲಲ್ಲ. ಹೀಗಾಗಿ ಆ ಸಗಣಿ ಮತ್ತು ಗೋಮೂತ್ರದೊಳಗೆ ಆ ಔಷಧೀಯ ಗುಣಗಳು ಅಲ್ಲಿ ಇರೋಂಗಿಲ್ಲ. ಸಾವಿರಾರು ಕೋಟ್ಯಾಂತರಗತೆ ಜೀವ ವೈವಿಧ್ಯ ಅದ, ಸಸ್ಯ ವೈವಿಧ್ಯ ಅದ. ಅಡ್ಡಾಡಿ ಮೇಯುವಾಗ ಬೇರೆ ಬೇರೆ ಔಷಧೀಯ ಸಸ್ಯಗಳನ್ನು ತಿಂತದೆ ನಮ್ಮ ಆಕಳು. ಶರೀರಕ್ಕೆ ಉಪಯೋಗವಾಗುವಂಥ ಬ್ಯಾಕ್ಟೀರಿಯಾಗಳು ಸಹಿತ ಸೂಕ್ಷ್ಮಜೀವಿಗಳು ಅದರ ಶರೀರದೊಳಗೆ ಹೊಕ್ಕವು. ಆಹಾರ ಮತ್ತು ಗಾಳಿ ಮತ್ತು ನೀರಿನ ಮೂಲಕ ಹೋದಂಥ ಕ್ರಿಮಿಕೀಟಗಳು ಅವು ಅದರ ಹೊಟ್ಟೆಯಲ್ಲಿ ಸಂತಾನ ಅಭಿವೃದ್ಧಿ ಮಾಡಿ ಸಗಣಿ ಮೂಲಕ ಹೊರಗೆ ಬರ್ತದೆ. ಸಗಣಿ ಮೂಲಕ ಹೊರಗೆ ಬಂದಮೇಲೆ ಆ ಸಗಣಿಯನ್ನು ನಮ್ಮ ಹೊಲಕ್ಕೆ ಬಳಸಿದ್ರೆ ಆ ಸಗಣಿ ಒಳಗೆ ಏನಿರ್ತಾವೆ ಕ್ರಿಮಿಕೀಟಗಳು ಇರ್ತಾವಲ್ಲ ಸೂಕ್ಷ್ಮಜೀವಿಗಳು ಅವು ತನ್ನ ಸಂತಾನ ಅಭಿವೃದ್ಧಿ ಮಾಡಿ ಅಲ್ಲಿ ಮಣ್ಣಿನಲ್ಲಿರುವಂಥ ಕಸ ಕಡ್ಡಿ ಕಲ್ಲು ಮಣ್ಣನ್ನು ತಿಂದು ಬೆಳೆಗಳಿಗೆ ಬೇಕಾದಂಥ ಪೋಷಕಾಂಶಗಳನ್ನು ಅವಾಗ ಕೊಡ್ತಾವೆ. ನೀರಿನಲ್ಲಿ ಕರಗುವಂಗೆ ಮಾಡ್ತಾವೆ. ಅವು ಅಣುಗಳ ರೂಪದಾಗಿರ್ತಾವೆ. ಅವುಗಳನ್ನು ಪರಮಾಣುಗಳ ರೂಪದಲ್ಲಿ ಕಣಗಳ ರೂಪದಲ್ಲಿ ಅಂದರೆ ನೀರಿನ ಕರಗುವಂಗೆ ಮಾಡಿ ಬೇರಿನ ಮುಖಾಂತರ ಬೆಳೆಗಳಿಗೆ ಕೊಡುವಂಥ ಕೆಲಸ ಏನು ಮಾಡ್ತಾವೆ ಆ ಸೂಕ್ಷ್ಮಾಣುಜೀವಿಗಳು ಮಾಡ್ತಾವೆ. ಗೀರ್ ಆಕಳದ್ದು ಗೋಮೂತ್ರದಿಂದ ಹಿಂದೆ ಚಿನ್ನ ತೆಗಿತಿದ್ರು. ಅದೇ ಬರೀ ಗೀರ್ ಅಷ್ಟೇ ಅಲ್ರಿ, ನಮ್ಮ ಭಾರತದೊಳಗಿರುವಂಥ ಮೊದಲೇನು 100 ತಳಿ ಇದ್ವಲ್ಲ, ಈಗ 38 ತಳಿ ಅದಾವೆ. ಆ 38 ತಳಿಗಳ ಗೋಮೂತ್ರ ಹಾಲು ಸಗಣಿಯಲ್ಲಿ ನಿಮಗೆ ಬಂಗಾರದ ಅಂಶ ಇದ್ದೇ ಇದೆ. ಇದನ್ನು ಪ್ರೆಸೆಂಟ್ ಮಾಡಿದ್ರೆ ಅಷ್ಟೇ ಎಲ್ಲ ಕಡೆ ಪಾಪ್ಯುಲಾರಿಟಿ ಆಯಿತು. ಆ ಕಾರಣಕ್ಕಾಗಿ ಗೀರ್ದೊಳಗೆ ಅದ ಅಂತ ಹೇಳ್ತಾರೆ. ಈಗ ಏನು ಕೆಲಸ ಶುರುವಾಗಿದೆ ಸರ್? ಈಗ 5:30 ಗಂಟೆಗೆ ಎಲ್ಲರೂ ಹೇಳ್ತಾರೆ. 5ಕ್ಕೆ ಹೇಳ್ತಾರೆ. 5ಕ್ಕೆ ಎದ್ದು ಮುಖ ಎಲ್ಲ ತೊಳ್ಕೊಂಡು ಚಹಾ ಕುಡಿದು ಈ ಕಡೆ ಬರ್ತಾರೆ. ಅಲ್ಲೆಲ್ಲ ನೋಡ್ಬೋದು ನೀವು, ಅಲ್ಲೆಲ್ಲ ಹೆಂಡಿ ಕೆಲಸ ಮಾಡಾಕತ್ತಾರ. ಈ ಕಡೆ ಮೇವು ಹಾಕಾಕತ್ತಾರ. ಇಲ್ಲಿ ಇದೆಲ್ಲ ಮೇವು ಹಾಕ್ಕೊಳ್ತಾರೆ. ಮೇವು ಹಾಕೊಂಡಾದ್ಮೇಲೆ ವಾಪಸ್ ಅಲ್ಲಿ ಹಸಿಮೇವು ಆ ದವಣಿ ಒಳಗೆ ಹಾಕೋತಾರೆ. ದವಣಿ ಒಳಗೆ ಹಸಿಮೇವು ಹಾಕ್ಕೊಂಡು ಅದ್ರ ಮೇಲೆ ನುಚ್ಚು ಹಾಕ್ತಾರೆ. ನುಚ್ಚು ಅಂದರೆ ಗೋವಿನ ಜೋಳದ ನುಚ್ಚು, ಸಜ್ಜೆ ನುಚ್ಚು, ಆಮೇಲೆ ಹತ್ತಿಕಾಳು ಹಿಂಡಿ. ಇವು 3 ರಾತ್ರಿ ನೀರಲ್ಲಿ ನೆನೆಯಿಟ್ಟಾದ್ಮೇಲೆ ಅದನ್ನು ಬೆಳಿಗ್ಗೆ ಮೇವು ಹಾಕೊಂಡಾದ್ಮೇಲೆ ಅದೆಲ್ಲ ಆ ದವಣಿಗೆಲ್ಲ ಕಡೆ ನುಚ್ಚು ಹಾಕ್ತಾರೆ. ನುಚ್ಚು ಹಾಕಿ ಆದಮೇಲೆ ಆ ಕಡೆ ಇರುವಂಥ ಆ ಗೋಶಾಲೆಯಲ್ಲಿರುವಂಥ ಆಕಳುಗಳನ್ನು ಈ ಕಡೆ ಒಮ್ಮೆ ಶಿಫ್ಟ್ ಮಾಡ್ತಾರೆ. ಕಾರಣ ಏನು ಅಂದ್ರೆ ನೀವು ಅವುಗಳನ್ನ ಇಲ್ಲೇ ಇಟ್ಕೊಂಡು ಹೆಂಡಿ ಕೆಲಸ ಮಾಡೋದು, ಮೇವು ಹಾಕೋದು, ನುಚ್ಚು ಹಾಕೋದು ಮಾಡಕತ್ರಿ ಅಂದ್ರೆ ಯಾವ್ದು ಹಡಿಸಿ ಇರ್ತಾವಲ್ಲ ಅಂದ್ರೆ ಬೆರ್ಸಿದ್ದು ಸ್ಟ್ರಾಂಗ್ ಇದ್ದಿದ್ದು ಅವೆಲ್ಲ ತಿಂದು ಖಾಲಿ ಮಾಡಿಬಿಡ್ತಾವೆ. ಜಲ್ದಿ ಫಸ್ಟ್ ಬಂದು ತಿಂತಾವು. ಮತ್ತು ಮೆತ್ತಗಿದ್ದಿದ್ದು ದನಗಳು ಸಿಗಂಗಿಲ್ಲ. ಹೀಗಾಗಿ ಅವನು ಒಮ್ಮೆ ಶಿಫ್ಟ್ ಮಾಡಿ ಆ ಕಡೆ ಹಾಕಿದ್ದೀವಿ ಅಂತಂದ್ರೆ ಎಲ್ಲ ಅವಕ್ಕೊಬ್ಬರು ಜಾಗಕ್ಕೆ ಹೋಗಿ ತಿನ್ಬಿಡ್ತು ಆರಾಮಾಗಿ ಗುದ್ದಾಡ್ಕೊಂಡು ಇದು ಮಾಡೋಂಗಿಲ್ಲ ಅಷ್ಟು. ಡೈಲಿ ಬೆಳಗ್ಗೆ 1-2 ಟ್ರ್ಯಾಕ್ಟ್ರ್ ಈ ಮೇವು ಇರ್ತದೆ. ಅದಾದಮೇಲೆ ಮಧ್ಯಾಹ್ನ 2 ಟ್ರ್ಯಾಕ್ಟ್ರು ಹಸಿ ಮೇವು ಕರ್ಕೊಂಬರ್ತಾರೆ. ಹಸಿ ಮೇವು ಕರ್ಕೊಂಬಂದು ಅದಕ್ಕೆ ಅರ್ಧ ಟ್ರ್ಯಾಕ್ಟ್ರು ಒಣ ಕಣಿಕೆ ಇರ್ತದೆ, ಜೋಳದ ಕಣಿಕೆ ಬಣಿ ಮೇವು ಇಟ್ಟಿರ್ತೀವಿ. ಅದನ್ನು 2 ಮಿಕ್ಸ್ ಮಾಡಿ ಕೊರಿತಾರೆ ಮಷಿನ್ಗೆ ಹಾಕಿ. ಮಧ್ಯಾಹ್ನ ಅಂದರೆ 3:30-4 ಎಲ್ಲ ಮೇವು ಹಾಕ್ತಾರೆ. ಮತ್ತು ನುಚ್ಚು ಹಾಕ್ತಾರೆ. ಅದ್ರಾಗ ಒಂದು ಅರ್ಧ ಉಳಿದಿರ್ತದೆ. ಮತ್ತು ಅದನ್ನು ಬೆಳಿಗ್ಗೆ ಈಗ ಹಾಕ್ತಾರೆ ಈ ರೀತಿ
ಇರ್ತದೆ. ಬೇಸಿಗೆ ಮೇವಿನ ಕೊರತೆ ಎಲ್ಲ ಆಗಲ್ಲ? ಮೇವಿನ ಕೊರತೆ ಏನಿಲ್ಲ, ಹಸಿ ಮೇವಿನ ಕೊರತೆ ಇಲ್ಲ ಆಗಂಗಿಲ್ಲ. ಯಾಕಂದ್ರೆ ಒಂದು ಬಾವಿ ಇದೆ 100x100 ಕೆನಾಲಿಂದ ಅದೊಂದು ಕೌಲಿ ಮಾಡ್ಯಾರ. ಹಿಂಗಾಗಿ ಕಂಟಿನ್ಯೂಸ್ ಆಗಿ ನೀರು ಇರ್ತದೆ. ಒಂದು 22 ಎಕರೆ ಒಳಗೆ ಮೇವು ಹಚ್ಕೊಂಡ್ಬಿಟ್ಟು ನಾವು. 22 ಎಕರೆ ಮೇವು ಅದ, 22 ಎಕರೆ ಮೇವು ಅದ. ಅದರಲ್ಲಿ ಜಿಂಜ್ವಾದ ಶ್ರೀಯುತ ಗೋಪಾಲ್ ಭಾಯ್ ಸುತಾರಿಯಾ ಗುಜರಾತಿನ ಬನ್ಸಿಗಿರಿ ಗೋಶಾಲೆ ಮಾಲೀಕರು. ಅಲ್ಲಿರುವಂಥ ಜಿಂಜ್ವಾ ಮೇವನ್ನು ತಂದಿದ್ದೀವಿ. ಮತ್ತು ಜೊತೆಗೆ ಅಲ್ಲಿ ದೇಶಿ ನೇಪಿಯರ್ ಅಂತ ಸಿಗ್ತದೆ. ಅದು ಹೆಚ್ಚು ಕಮ್ಮಿ ನಿಮಗೆ 1.5-2 ತಿಂಗಳೊಳಗೆ 15ರಿಂದ 20 ಫೂಟ್ ಬೆಳೀತದೆ. ಮತ್ತು ಒಂಥರ ಸುಂಕಿರಂಗಿಲ್ಲ. ಆ ಮೇವು ಹಾಕಿವಿ. ಮತ್ತು ಸಂಪೂರ್ಣ ಅಂತಂತೇಳಿ ಒಂದು ರೆಡ್ ಕಲರ್ ಮೇವು ಬರ್ತದೆ. ಅದಕ್ಕೂ ಏನು ನೀವು ಸುಂಕಿರಂಗಿಲ್ಲ, ಚೆನ್ನಾಗಿ ರುಚಿ ಇರ್ತದೆ, ಕಬ್ಬಿನ ಥರ ಇರ್ತದೆ. ಅದೊಂದು ವೆರೈಟಿ ಅದ. ಆಮೇಲೆ CO4 ಅಂತ ಒಂದು ಅದನ್ನೊಂದು ಹಾಕಿವಿ. ಹಿಂಗೊಂದು 4 ವೆರೈಟಿ ಅದಾವೆ ನಮ್ಮಲ್ಲಿ ಮೇವು. ಅದರ ಮೇವಿನ ಕೊರತೆ ಇಲ್ಲ. ಅದರ ಜೊತೆಗೆ ಒಂದು 80 ಎಕರೆ ಈ ಕೃಷಿ ಕ್ಷೇತ್ರ ಅದ. ಇಲ್ಲಿ ನಾವು ಸಜ್ಜಿ ಬೆಳಿತೀವಿ, ಮೆಕ್ಕೆಜೋಳ ಬೆಳಿತೀವಿ, ಜೋಳ ಬೆಳಿತೀವಿ, ತೊಗರಿ ಬೆಳಿತೀವಿ, ಶೇಂಗಾ ಬೆಳಿತೀವಿ, ಕಡ್ಲಿ ಬೆಳಿತೀವಿ. ಇದೆಲ್ಲ ಹೆಸರು, ಉದ್ದು, ಮೂಕ್ಣಿ, ಅಲಸಂದಿ ಇವೆಲ್ಲ ಹಾಕಿರ್ತೀವಿ. ಅದ್ರ ಜೊತೆಗೆ ಬೇರೆ ಬೇರೆ ತರಕಾರಿ, ಕಾಯಿಪಲ್ಲೆ ಇವನ್ನೆಲ್ಲ ಹಾಕಿರ್ತೀವಿ ಸಾವಯವದೊಳಗೆ. ಅದರದ್ದೇನು ಉಳಿಕೆ ಇರ್ತದಲ್ಲ, ಈ ಜೋಳ ತಕ್ಕೊಂಡು ದಂಟು ಉಳಿತದೆ, ಸಜ್ಜಿ ತಕ್ಕೊಂಡು ದಂಟು ಉಳಿತದೆ, ತೊಗರಿ ತಕ್ಕೊಂಡು ಹೊಟ್ಟು ಉಳಿತದೆ, ಶೇಂಗಾ ತಕ್ಕೊಂಡು ಹೊಟ್ಟು ಉಳಿತದೆ. ಈ ರೀತಿ ಅದನ್ನೆಲ್ಲನೂ ಇಲ್ಲಿ ಹಾಕ್ತೀವಿ ನಾವು ಈ ದನಗಳಿಗೆ. ರಾತ್ರಿ ನಾವು ನೋಡ್ತಿದ್ವಿ ಅದ ಮಣ್ಣು ಗುಡ್ಡೆ ಅಂತ. ಹಾಂ, ಇದನ್ನು ಮಣ್ಣು ಗುಡ್ಡೆ ಅಂದ್ಕೊಂಡಿದ್ರೆ ಸಗಣಿ ಗೊಬ್ಬರದ ಗುಡ್ಡೆ ಅದ. ದಿನ ಏನಿಲ್ಲ ಅಂದ್ರೆ ಒಂದು 2 ಟ್ರ್ಯಾಕ್ಟರ್ ಸಗಣಿ ಆಗುತ್ತೆ ನಮ್ಮ ಒಂದು ದಿನಕ್ಕೆ. ಪ್ರತಿದಿನ 2 ಟ್ರ್ಯಾಕ್ಟರ್ ಸಗಣಿ ಆಗುತ್ತೆ. ಹಾಂ, ಬೇಸಿಗೆ ಒಳಗೆ. ಯಾಕಂದ್ರೆ ಈಗ ಮಳೆಗಾಲದಾಗ ವಿಭೂತಿ ಒಣಗಸಕ್ಕೆ ಬರೋಂಗಿಲ್ಲ, ಮಳೆ ಇರ್ತದೆ ಕಂಟಿನ್ಯೂಸ್. ಅದು ವಿಭೂತಿ ಒಣಬೇಕಾದ್ರೆ 20-22 ದಿನ ಬೇಕು. ಆ ಕಾರಣಕ್ಕಾಗಿ 4 ತಿಂಗಳು ವಿಭೂತಿ ಪ್ರೊಡಕ್ಷನ್ ಬಂದಿರ್ತದೆ ನಮ್ಮ. 4 ತಿಂಗಳು ಉಳಿದ 8 ತಿಂಗಳು ಪೂರ್ತಿ ನಿಮ್ಮದು ವಿಭೂತಿ ಪ್ರೊಡಕ್ಷನ್ ನಮ್ಮ ಚಾಲೂ ಇರ್ತದೆ. ಆ ಗೋಸೇವೆ ಅವ್ರದ್ದು ಆದ್ಯ ಕರ್ತವ್ಯ ಅನ್ನುವಂಥದ್ದು ಅವ್ರು ಮಾಡ್ತಾ ಹೋಗಿದ್ದು. ಹೀಗಾಗಿ ಗೋಸೇವೆ ಮೊದಲಿಂದ ಅವ್ರ ಪರಂಪರೆಯಿಂದ ಮಾಡ್ಕೊತ ಬಂದಿದ್ರು. ಅವ್ರು ಮನ್ಯಾಗ ದನ ಕರ ಇದ್ದು ಅವ್ರು ಊರಾಗ ಅವ್ರು ಮೊದಲು ಒಕ್ಕಲ್ತನ ಅವ್ರ ತಂದೆಯವರು ಮಾಡುವಾಗ. ಹೀಗಾಗಿ ಅವರಲ್ಲಿ ಆಲ್ರೆಡಿ ಒಂದು 4-5 ಆಕಳಿದ್ದು. ಜೊತೆಗೆ ಈ ಕಡೆ ಗುಜರಾತಿನ ಗೀರ್ ತಳಿಗಳನ್ನು ಗುಜರಾತಿಂದ ಅಹಮದಾಬಾದಿಂದ ಆ ಕಡೆಯಿಂದ ತಂದರು ಒಂದು 35 ಆಕಳನ್ನ. ಅವ್ನು ತಂದು ಗೋಶಾಲೆ ಸ್ಟಾರ್ಟ್ ಮಾಡಿದ್ದೆ 2014 ಸ್ಟಾರ್ಟ್ ಮಾಡಿ ಅವಾಗಿಂದ ಶುರುವಾಗಿದ್ದು. ಅದಾದಮೇಲೆ ಯಾವತ್ತೂ ಕೊಂಡು ತಂದಿಲ್ಲ. ಇದೇ ರೈತರಿಗೆ ಸಾಕಾಗಿ ಬಿಟ್ಟಿದ್ದು, ಅಂದರೆ ವಯಸ್ಸಾಗಿದ್ದು, ನೆಲ ಕಚ್ಚಿರ್ತಾವೆ ದನಗಳು, ಆರಾಮಿಲ್ಲಾರ್ದ ಆ ದನಗಳು, ಸಿಟಿ ಒಳಗೆ ಆಕ್ಸಿಡೆಂಟ್ ಆಗಿರ್ತಾವೆ ಆ ದನ ಅನ್ರಿ. ಮುನ್ಸಿಪಾಲ್ಟಿಯವರು ಸಿಟಿ ಒಳಗಿದ್ದಂಥ ದನಗಳು ಏನಾದರೂ ಕರು ಹಾಕಿ ನಿತ್ರಾಣ ಅದು ಅಂಥ ದನಗಳು, ಅನಾಥ ದನಗಳು ಯಾವ್ಯಾವ ಇರ್ತಾವಲ್ಲ ಅವ್ನು ತಂದು ಬಿಡ್ತಿದ್ರು. ಜೊತೆಗೆ ಈ ಕಸಾಯಿ ಖಾನೆಗೆ ಹೋಗಿರ್ತಾವೆ, ಅವ್ರು ಪೊಲೀಸ್ ಹಿಡಿದಿರ್ತಾರೆ. ಅವು ಆಕಳುಗಳು ಇಲ್ಲೇ ಬರ್ತಾವೆ. ಅವು ಇಲ್ಲೇ ಬರ್ತಾವೆ. ನಿಮಗೆ ಹೆಚ್ಚು ಕಮ್ಮಿ 6,500 ಆಕಳದವು. ಇದರಲ್ಲಿ 35 ಕೊಂಡು ತಂದಿದ್ದು ಬಿಟ್ಟರೆ ಯಾವ ಸಹಿತ ನಿಮ್ಗೆ ಇಲ್ಲಿ ಕೊಂಡು ತಂದಿದ್ದಿಲ್ಲ. 35 ಆಕಳ ಬಿಟ್ಟರೆ ಯಾವ ಕೊಂಡು ತಂದಿಲ್ಲ. 100% ಎಲ್ಲವೂ ಈ ರೀತಿ ಬಂದಿದ್ವಿ. ಹೆಚ್ಚಿಗೆ ಹಾಂ, ಅದರಲ್ಲಿ ಒಂದು 80% ಈ ಕಸಾಯಿ ಖಾನೆ ಹೋಗುವಾಗ ಹಿಡಿದಿದ್ದೆ. 80% ಇಲ್ಲಿದ್ದಂಥ ಆಕಳು ಎಲ್ಲೋ ಅವು ನಮ್ಮಲ್ಲಿ ಬಂದು ಎಲ್ಲ ಆರಾಮಾಗಿ ಕರು ಹಾಕಿದ್ದು ಅದಾವೆ. ನೀವು ಒಳಗೆ ನೋಡ್ಬೋದು ಅಲ್ಲೆಲ್ಲಿ ಕರುಗಳು. ಇದು ಕರು, ಇದು ಕರು ಈ ಕಡೆ ಅದಾವೆ. ಅಲ್ಲಿ ಕುಂತದೊಂದು ಕರು. ಮತ್ತು ಇಲ್ಲಿ ವಿಶೇಷತೆ ಏನು ಅಂದರೆ ನಾವು ಈ ಆಕಳುಗಳದ್ದು ಯಾವ ಥರದ್ದು ಹಾಲು ಹಿಂಡಂಗಿಲ್ಲ, ಯಾವ ಹಾಲು ಹಿಂಡಂಗಿಲ್ಲ. ಆ ಕರುಗಳ ಜೊತೆನೇ ಬಿಟ್ಬಿಟ್ಟಿರ್ತೀವಿ. ಅವು ಹಾಲು ತಿನ್ಕೊಂಡು ಹಾಲು ಕುಡ್ಕೊಂಡು ಏಕದಮ್ ದಷ್ಟು ಪುಷ್ಟ ಇರ್ತಾವೆ. ನಿಮ್ಗೆ ಎಲ್ಲ ಕರುಗಳು ನೋಡ್ಬೋದು. ಇವಾಗ ಗೀರ್ ಏನದಾವಲ್ಲ ಅವ್ನು ಮಾತ್ರ ಹಾಲು ಹಿಂಡ್ತೀವಿ. ಆ ಹಾಲು ಹಿಂಡಿದ್ದನ್ನು ಆ ಗೋವಿನ ಉತ್ಪನ್ನಗಳು, ಪಂಚಗವ್ಯ ಉತ್ಪನ್ನಗಳನ್ನು ಮಾಡ್ತೀವಿ. ಹಾಂ, ಎಲ್ಲ ಫ್ಯಾಮ್ಲಿಗಳು ಇಲ್ಲಿ ಕೆಲಸ ಮಾಡೋರು. ಇದು ನಮ್ಮದು ಹಾಸ್ಪಿಟಲ್ಲು, ಚಿಕಿತ್ಸಾಲಯ. ಆ ಕೀಲಿ ಹಾಕ್ಯದದು ಅಲ್ಲಿ ತೊಗೊಂಬರ್ಬೇಕು. ಹಾಂ, ಬರ್ತಾರೆ. ಅಂದರೆ ಆಕಳು ಎಲ್ಲ ಕಡೆ ಸಾಲಂಗಿಲ್ಲ, ಎಲ್ಲಿ ಜಾಗ ಐತೆ ಅಲ್ಲಿ ಕಟ್ಕೊಂಡಿರ್ತೀವಿ. ಇವೆಲ್ಲ ಜರ್ಸಿ ಅಗ್ಗಿರದ ಇವೆಲ್ಲ ಬಂದಿರ್ತಾವಲ್ಲ, ಕಸಾಯಿ ಖಾನೆ ಕಡ್ಯಾಕೇನು ಒಯ್ತಿರ್ತಾರಲ್ಲ. ಹೋ ಇವೆಲ್ಲ 100% ನಿಮಗೆ ಒಂದಿಷ್ಟು ಬಿಟ್ಟರೆ 35 ಇದ್ದಿದ್ದು ಈಗ 135 ಆಗ್ಯಾವ. ಇಲ್ಲೇ ಕರು ಹಾಕಿ ಎಲ್ಲ ಅವಷ್ಟು ಬಿಟ್ಟರೆ ಉಳ್ಕಿದ್ದು ಯಾವ ನಿಮಗೆ ಕೊಂಡು ತಂದಿದ್ದಲ್ಲ. ಇದು ಒಬ್ಬರದು ರೈತರ ದನ. ಅಂದರೆ ಊರೊಳಗೆ ಗೃಹ ಪ್ರವೇಶಕ್ಕಂತೇಳಿ ಹೋಗಿತ್ತು. ಹೋಗುವಾಗ ಮನೆಯೊಳಗೆ ಈಗ ಟೈಲ್ಸ್ ಹಾಕೋ ಪದ್ಧತಿ ಭಾಳ. ಹೀಗಾಗಿ ಒಳಗೆ ಹೋಗಿ ಒಮ್ಮೆ ಹಿಂದಿನ ಕಾಲೆಲ್ಲ ಅಗಲಾಗಿ ಕಾಲು ಮುರಿದಿತ್ತು. ಇದರದು ಇಲ್ಲಿ ಕಾಣ್ತದೆ ನೋಡಿ, ಇದಲ್ಲ ಈ ಕಾಲು ಮುರಿದಿತ್ತು ಪೂರ್ತಿ.
ಇಲ್ಲಿ ಬಂದು ಅದನ್ನು ಒಳಗೆ ಸರ್ಜರಿ ಮಾಡಿ ರಾಡ್ ಹಾಕಿ ವಾಪಸ್ ಈಗ ಒಂದು 3 ತಿಂಗಳಾಯ್ತು. ಈ ಪೂರ್ತಿ ಅಡ್ಡಾಡ್ತದೆ. ಈಗ ಅಡ್ಡಾಡಿ ಪೂರ್ತಿ ಮೇವು ತಿಂತದೆ ಎಲ್ಲ ಕಡೆ. ಆದರೆ ಕಾಲು ಸ್ವಲ್ಪ ಸೊಟ್ಟಾಗಿದೆ. ಸೊಟ್ಟದಷ್ಟೇ. ಆ ಕಾಲು ಸ್ವಲ್ಪ ಊಣದ, ಸ್ವಲ್ಪ ಭಾರ ಜಾಸ್ತಿ ಹಾಕಂಗಿಲ್ಲ ಈ ಆಕಳು. ಇದೇ ರೀತಿ ನೀವು ಭರ್ಪೂರು ಆಕಳು ಕರುಗಳು ಕಾಣ್ತಾವೆ ನಿಮ್ಗೆ. ಸಿಟಿ ಒಳಗೆ ಆಕ್ಸಿಡೆಂಟ್ ಆಗಿ ಕಾಲು ಆಂಪ್ಯೂಟ್ ಮಾಡಿ ಕಾಲು ಕಟ್ಟಾಗಿದ್ದು ಅದನ್ನು ಇಲ್ಲಿ ಬಂದು ನಾವು ಚಿಕಿತ್ಸೆ ಮಾಡಿ ಆರೈಕೆ ಮಾಡಿ ಅದ್ರದ್ದು ಆರಾಮಾಗಿ ಅಡ್ಡಾಡೋಂಗೆ ಮಾಡ್ತೀವಿ. ಬೇಕಾದ್ರೆ ಇಲ್ಲಿ ನೋಡ್ಬೋದು ನೀವು ಒಳಗೆ. ಇಲ್ಲಿ ಬರ್ರಿ. ಒಳಗೆ ಒಬ್ಬ ಬೈಕ್ ಹಾಸ್ಕೊಂಡು ಹೋಗಿದ್ದು ಅದ್ರ ಮೇಲೆ ಕಟ್ಟಾಗಿದ್ದು. ಇಲ್ಲಿ ಬಂದು ಅದನ್ನು ಏಟಿತ್ತಿದ್ದು ಇಷ್ಟೇ ಕರ ಇತ್ತು. ಇನ್ನು ಹಾಲು ಕುಡಿತಿತ್ತು ಅದು. ಇಷ್ಟೇ ಕರ ಇತ್ತು ಅದು ಇಲ್ಲಿ ಬಂದಾಗ. ಆಮೇಲೆ 1 ವರ್ಷ ಮೇಲಾಯ್ತು. ಒಂದು ವರ್ಷ 3 ತಿಂಗಳಾಯ್ತು ನೋಡ್ರಿ ಇಲ್ಲಿ ಬಂದು. ಈಗ ಆರಾಮಾಗಿ ಮೇವು ತಿನ್ಕೊಂಡು ಆರಾಮ ಅಡ್ಡಾಡ್ಕೊಂಡಿರ್ತದೆ. ಜಾಸ್ತಿ ಓಡಾಡಿ ಹಾದಾಡ್ತದೆ ಅಂತೇಳಿ ಇವತ್ತು ಕಟ್ಟ್ಯಾರದನ್ನ. ಅಷ್ಟು ಸ್ಟ್ರಾಂಗ್ ಆಗ್ಯಾರ ನಮ್ಮಲ್ಲಿ. ಈಗ ಹಾಲು ಎಷ್ಟು ಬರ್ತಾ ಇದೆ ಸರ್ ಡೈಲಿ? ಹಾಲು ಡೈಲಿ ಒಂದು 45ರಿಂದ 50 ಲೀಟ್ರ್ ಬರ್ತದೆ ಡೈಲಿ. ಅದು ಪೂರ್ತಿ ತುಪ್ಪ ಮಾಡ್ತೀವಿ. ಮತ್ತು ಇಲ್ಲೇ ಬೇಕಾದವ್ರು ಈಗ ಒಬ್ಬೊಬ್ರು ತಾಯಿ ಎದೆ ಹಾಲು ಬರ್ತಿರಂಗಿಲ್ಲ ಅಂಥವ್ರು ಮಕ್ಕಳಿಗೆ ಕೊಡ್ಸಕ್ಕಂಥೇಳಿ ಒಯ್ತಾರೆ. ಇಲ್ಲಿಂದನೇ ಹಾಲು ಒಯ್ತಾರೆ. 100 ರೂಪಾಯಿ ಲೀಟ್ರ್ ಅದ ಹಾಲು ನಮ್ಮಲ್ಲಿ. ಹಾಲು ಮೊಸರು 100 ರೂಪಾಯಿ kg ಅದ. ತುಪ್ಪ 2500 ರೂಪಾಯಿ kg ಅದ. ಬೆಣ್ಣೆ 1500 ರೂಪಾಯಿ kg ಅದ. ಅಂದರೆ ನೀವು ಬೇರೆ ಡಿಸ್ಟಿಕ್ಕಿಗೆ ಈ ಥರ ಕೇಳಿದ್ರೆ ಕಳಿಸ್ತೀವಿ ಅವ್ರಿಗೆ ಕಳಿಸ್ತೀವಿ. ಪಾರ್ಸಲ್ ಕಳಿಸ್ತೀವಿ. ಇವೆಲ್ಲ ಬೇರೆ ಬೇರೆ ವಿಭೂತಿ ನಮ್ಮ ಗೋ ಉತ್ಪನ್ನಗಳನ್ನು ಎಲ್ಲ ಕಡೆ ಹೋಗ್ತಾವೆ. ನಮ್ಮ ಇಲ್ಲಿಂದನೇ ಪಾರ್ಸಲ್ ಕಳಿಸ್ತೀವಿ. ನಾವು ವಾಟ್ಸಪ್ಪು ಫೇಸ್ಬುಕ್ ಒಳಗೆ ಏನು ಹಾಕಿರ್ತೀವಲ್ಲ, ಹಿಂಗೆ ನಮ್ಮಲ್ಲಿ ಸಿಗ್ತಾವೆ ಅಂಥೇಳಿ ಅವ್ರು ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಹಿಂಗೆ ಅದ್ರ ಸಲುವಾಗಿ ಅಂಥೇಳಿ ಏನು ವೆಬ್ಸೈಟ್ ಈಗ ಶುರು ಮಾಡೀವಿ. ಅದನ್ನು ವೆಬ್ಸೈಟ್ ಡಿಸೈನ್ ಮಾಡಿಸಿ ಏನಾದ್ರು ಮಾಡುವಂಥ ಪ್ರಯತ್ನ ನಡೆದು ಸಾವಕಾಶ ನಮ್ಮದು. ವಾಟ್ಸಪ್ ಫೇಸ್ಬುಕ್ ಮುಖಾಂತರ ಹಾಕಿದ್ದೆ ಆರ್ಡ್ರ್ ಬರ್ತಾವೆ, ಕಳಿಸ್ತಾ ಇರ್ತೀವಿ. ಮೇವು ರೀ, ನಾವು ನಗಾಳು ನಿಮ್ಗೆ ಹೇಳಿದ್ನಲ್ಲ, ಬೇರೆ ಬೇರೆ ವೆರೈಟಿ ಮೇವುಗಳು. ಆ ಮೇವು ಇದು ಮೇವಿಂದ ಇದೆಯಲ್ಲ, ಇದು CO4 ಅಂಥೇಳಿ. ಆ ಕಡೆ ಇದೆ ಇನ್ನೊಂದು ಆ ಪಟ್ಟಿ ಒಳಗೆ, ಅದು ದೇಶಿ ನೇಪಿಯರ್. ಅಲ್ಲಿ ತಂದಂಥ ಮೇವು ಅದು. ತರುವಾಗನ ಎಷ್ಟು ಬರೀ ಒಂದು 2-3 ಕಡ್ಡಿ ತಂದಿದ್ದೆ ನಾನು. ಅದನ್ನು ತಂದು ಅದನ್ನು ಹಚ್ಚಿ ಮತ್ತೊಂದು ಅರ್ಧ ಎಕರೆಗೆ ಮಾಡಿಕೊಂಡು ಆಮೇಲೆ ಈಗ ಒಂದು 5-6 ಎಕರೆ ಒಳಗೆ ಅದು ಮೇವು ಅದ ನಮ್ಮಲ್ಲಿ. 22 ಎಕರೆ ಮೇವು ಅದ ರೀ ನಮ್ಮದು. 22 ಎಕರೆ ಹಸಿ ಮೇವು ಅದ. ಇಲ್ಲದ, ಆ ಕಡೆ ಅದ, ಅದ್ರ ಕೆಳಗದ, ಅಲ್ಲೆಲ್ಲ ಮುಂದೆ ಒಂದು 7 ಎಕರೆ ಏನದಲ್ಲ, ಇಲ್ಲಿಂದ ಒಂದು 6 ಕಿಲೋಮೀಟ್ರಿಗೆ ಒಂದು ಹೊನ್ನೋಟಿಗೆ ಅಂತ ತೋಟ ಅದ. ಅಲ್ಲೊಂದು 20 ಎಕರೆ ಅದ ನಮ್ಮದು. ಅಲ್ಲೊಂದು 8 ಎಕರೆ 6-7 ಎಕರೆ ಹಾಕಿದ್ದೀವಿ ನಾವು. ಮೇವಿದೆ. ಮೇನ್ ಬೇಕಾಗಿದ್ದು ಆಕಳಿಗೆ ಮೇವೆಲ್ಲ. ಹೊಟ್ಟೆ ತುಂಬ ಮೇವಿತ್ತು ಅಂತಂದ್ರೆ ಆರಾಮಾಗಿರ್ತದೆ. ನೀರಿನ ವ್ಯವಸ್ಥೆ ಅಂತೂ ಇದ್ದೇ ಇದೆ. ರಾಜಕೀಯನೇ. ಇದು ಕೃಷಿ, ಗೋಸೇವೆ ಇದು ಒಂದು ಬೇರೆ ಕ್ಷೇತ್ರನೇ. ಅಂದ್ರೆ ರಾಜಕೀಯ ಫಂಕ್ಷನ್ಸ್ ಅಂಥವು ಯಾವೂ ಇಲ್ಲಿ ಮಾಡಿಲ್ಲ. ಇಲ್ಲಿ ಯಾವೂ ಮಾಡಿಲ್ಲ, ಮಾಡಂಗೂ ಇಲ್ಲ ಅವರು ಆ ರೀತಿ. ಇಲ್ಲಿ ಓನ್ಲಿ ಅಗ್ರಿಕಲ್ಚರ್ ರೈತರಿಗೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳು ಇಲ್ಲಿ ಮಾಡಿಸ್ತಾರೆ. ಸಮಾಜಕ್ಕೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳು ಇಲ್ಲಿ ಮಾಡಿಸ್ತಾರೆ. ಗೋಶಾಲೆ, ಗೋಸೇವೆ ಉಪಯೋಗ ಆಗುವಂಥ ಕಾರ್ಯಕ್ರಮಗಳು ಇಲ್ಲಿ ಮಾಡ್ತಾರೆ. ಮತ್ತಿನ್ಯಾವುದು ರಾಜಕೀಯ ಕಾರ್ಯಕ್ರಮಗಳು ಮನಿ ಫಂಕ್ಷನ್ಸ್ ಅಂಥವು ಯಾವುದೂ ಇಲ್ಲ. ಆ ರೀತಿ ಮಿಶ್ರ ಮಾಡಿ ಕಲಬೇರಿಕೆ ರಾಜಕಾರಣಿ ಅವರಲ್ಲ. ರಾಜಕೀಯ ಆ ಕಡೆನೇ ಅವರು. ಸಮಾಜ ಸೇವೆ, ಗೋ ಸೇವೆ, ಜನರ ಸೇವೆ. ಇಲ್ಲಿ ಈಗ ನೋಡ್ರಿ, ಈ ನಮ್ಮ ಗೋಶಾಲೆ ಒಳಗೆ 60 ಜನ ಕೆಲಸ ಮಾಡ್ತಾರೆ. ಡ್ರೈವರ್ಗಳು, ಹೆಣ್ಣಾಳು, ಗಂಡಾಳು, ಸೂಪರ್ವೈಸರು, ಅಕೌಂಟೆಂಟ್, ಇದೆಲ್ಲ ಹಿಡಿದು 60 ಜನ ಕೆಲಸ ಮಾಡ್ತಾರೆ. ವಿಭೂತಿ ಮಾಡೋರು, ಗೋ ಉತ್ಪನ್ನಗಳು ರೆಡಿ ಮಾಡೋರು. ಆ 60 ಕುಟುಂಬಗಳು ಇಲ್ಲಿ ಬದುಕ್ತಾವೆ. ಅವ್ರು ಇನ್ನೂ ಹೇಳ್ತಾರೆ, ನಮಗೆ ಹೆಚ್ಚು ಕಮ್ಮಿ 1 ವರ್ಷದಿಂದ ಆಯ್ತು ಹೇಳಕತ್ತು, ಎಣ್ಣೆಗಾಣ ಶುರು ಮಾಡಿರಿ, ಅಲ್ಲೊಂದು 4-5 ಮಂದಿ ಕೆಲಸ ಸಿಗ್ತದೆ. ರೊಟ್ಟಿ ಮಾಡೋ ಮಷೀನು, ಖಾರ, ಉಂಡಿ, ಸಣ್ಣ ಪುಟ್ಟ ಈ ಖಾದ್ಯ ಪದಾರ್ಥಗಳನ್ನ ಮಾಡುವಂಥ ಮಷಿನ್ ತಂದು ಹಾಕ್ರಿ, ಅಲ್ಲೊಂದು 8-10 ಮಂದಿ ಕೆಲಸ ಸಿಗಲಿ. ಈ ರೀತಿ ಆದಷ್ಟು ಜನರಿಗೆ ಉದ್ಯೋಗ ಕೊಡುವಂಥ ಕೆಲಸ ಇಲ್ಲಿ ಆಗಬೇಕು. ಸಮಾಜ ಸೇವೆ ಇಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದನೇ ಅವ್ರು ಇಲ್ಲಿ ಮಾಡ್ತಾಯಿದ್ರು. ಅದಕ್ಕೂ ನಾವು ಮೊನ್ನೆ ಕೊಟೇಶನ್ ತೊಗೊಂಡ್ಬಂದೀವಿ. ಅದು ಸಹಿತ ಒಂದಷ್ಟು ಕನ್ಸ್ಟ್ರಕ್ಷನ್ನು ನಡೆದ. ಅದು ಬೇಕಾದ ಶೆಡ್ ಎಲ್ಲ ಬೇಕಲ್ಲ, ಅದನ್ನು ಮಾಡ್ತಾಯಿದ್ದೀವಿ. ಎಷ್ಟೆಷ್ಟು ಇದಾಗುತ್ತೋ ಅದು ಮಾಡಿ ಅದು ಮಷಿನ್ ತಂದು ಅವ್ರಿಗೂ ಸಹಿತ ಕೆಲಸ ಕೊಡುವಂಥ ಕೆಲಸ ಇದು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ನೆಕ್ಸ್ಟು ಮತ್ತು ಜೊತೆಗೆ ಇಲ್ಲೆಲ್ಲ ಕಾಳು ಕಡಿ ಬೆಳಿತೀವಿ, ಸಿರಿಧಾನ್ಯಗಳನ್ನು ನಾವು ಬೆಳಿತೀವಿ ಇಲ್ಲಿ. ಆ ಸಿರಿಧಾನ್ಯಗಳನ್ನು ಮೌಲ್ಯವರ್ಧನೆ ಮಾಡುವಂಥ ಮಷೀನು ತೊಗೊಂಬಂದು ಹಾಕ್ರಿ ಅಂತ ಹೇಳ್ಯಾರ ಮೊನ್ನೆ. ಬೆಲ್ಲದ ಗಾಣ ಹಾಕ್ರಿ ಅಂತ ಹೇಳ್ಯಾರ. ಅಲ್ಲೊಂದು 8-10 ಮಂದಿ ಕೆಲಸ ಸಿಗ್ತದೆ. ಸಿರಿಧಾನ್ಯದ್ದು ಪ್ರೊಸೆಸಿಂಗ್ ಯೂನಿಟ್ ಹಾಕಿದ್ದೀವಿ ಅಂತ ತಿಳ್ಕೊರಿ, ಅಲ್ಲೊಂದು 4-5 ಮಂದಿಗೆ ಕೆಲಸ ಸಿಗ್ತದೆ. ಮಿಲೆಟ್ ಮಿಕ್ಸು ಅಂದರೆ ಅದು ಪೌಡ್ರ್ ಮಾಡೋದು, ಅದು ಹಸ್ಕಿಂಗ್ ಮಾಡೋದು, ಅಂದರೆ ಸಿಪ್ಪೆ ತೆಗೆದು ಅದನ್ನು ಪ್ಯಾಕ್ ಮಾಡಿ ಮಾರಾಟ ಮಾಡೋದು, ಅದ್ರ ಬೇರೆ ಬೇರೆ ಪ್ರಕಾರದ ಬಿಸ್ಕೆಟ್ ಮಾಡೋದು. ಅದರಿಂದ ಕೃಷಿ ಅಂದರೆ ಇವೆಲ್ಲ ಮಾಡಲೇಬೇಕು. ಮಾಡಿದ್ರೇ ಲಾಭದಾಯಕ ಆಗೋದಲ್ಲ. ಕೃಷಿ ಅಂತಂದ್ರೆ ರೈತ ಅಂದ್ರೆ ನಾವು ಬರೀ ಬೆಳೆದ ಒಯ್ದು ಮಾರುಕಟ್ಟೆಗೆ ಇಟ್ಟೆ ಅದಷ್ಟೇ ಕೆಲಸ ಅಲ್ಲ ರೈತಂದು. ಅದಲ್ಲ, ಬೆಳೆದಿದ್ದನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರು ಅಂದರೆ ಅದು ಅವಾಗ ಲಾಭ ಬರ್ತದೆ. ಇದ್ದಿದ್ದು ಕಾಳನ್ನು ಮಾರ್ಕೆಟ್ನಾಗ ಏನು ರೇಟ್ ಇರ್ತದೆ ಆ ರೇಟಿಗೆ ಮಾರಿದ್ರಿ ಅಂತಂದ್ರೆ ರೇಟು ನಿಮ್ಮ ಕೈಯಾಗಿರೋಂಗಿಲ್ಲ, ಆ ದಲಾಲರ ಕೈಯಾಗಿರ್ತದೆ. ಅವ್ರು ಏನು ಹೇಳ್ತಾರೆ ಅದನ್ನೇ ಕೊಟ್ಟು ಬರ್ಬೇಕಲ್ಲ.
ವರ್ಷ ಪೂರ್ತಿ ನೀವು ಲಕ್ಷಗಟ್ಟಲೆ ಸಾಲ ಮಾಡಿರ್ತೀರಿ. ಅದು ಮಾರಾಟ ಮಾಡಿದ ಮೇಲೆ ಬಂದು ಒಂದು 80-90 ಸಾವಿರ ಬಂದ್ರೆ 20 ಸಾವಿರ ಮೈ ಮೇಲೆ ಬರ್ತದೆ ಕೈಗೆ 20 ಸಾವಿರ. ಹಾಂ, ಆದ್ರೆ ಅದನ್ನೇ ನೀವು ಉತ್ಪನ್ನ, ಈಗ ಉದಾಹರಣೆ ಜೋಳ ಬೆಳ್ಕೊಂಡ್ರಿಪ್ಪ, ಜೋಳ ಹಿಟ್ಟು ಮಾಡಿ ಮಾರಾಟ ಮಾಡಿರಿ, ರೊಟ್ಟಿ ಮಾಡಿ ಮಾರಾಟ ಮಾಡಿರಿ, ಅದದೇ ಬೇರೆ ಬೇರೆ ಪ್ರಕಾರದ ಖಾದ್ಯ ಪದಾರ್ಥಗಳನ್ನ ಚಕಲಿ ಮಾಡಿರಿ, ಹಪ್ಪಳ ಮಾಡಿರಿ, ಸಂಡ್ಗಿ ಮಾಡಿರಿ, ಅದನ್ನು ಮಾಡಿ ಮಾರಾಟ ಮಾಡಿದ್ರಿ ಅಂತ ತಿಳ್ಕೊರಿ. 1 ರೂಪಾಯಿಗೆ ಹೋಗ್ಬೇಕಾಗಿದ್ದು ನಿಮಗೆ 15 ರೂಪಾಯಿಗೆ ಹೋಗ್ತದೆ, ಅಂದ್ರೆ 14 ಪಟ್ಟು ಲಾಭ. ಈ ರೀತಿ ಮಾಡಿದ್ರಿ ಅಂತಂದ್ರೆ ಮಾತ್ರ ಅದು ಲಾಭದಾಯಕ ಆಗ್ತದೆ ಕೃಷಿ ಅನ್ಸ್ಕೊಂಡಿದ್ದು. ಇಲ್ಲ ಅಂದರೆ ಸಾಧ್ಯನೇ ಇಲ್ಲ. ಯಾವನೇ ಯುಗ ಪುರುಷ ಬಂದರೂ ರೈತರಿಗೆ ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ಅವರ ಉದ್ಧಾರ ಅವ್ರ ಕೈಯಿಂದನೇ ಆಗ್ಬೇಕು. ರೈತರ ಉದ್ಧಾರ ರೈತರ ಕೈಯೊಳಗೆ ಅದ, ಅವ್ರು ಅದನ್ನು ಕೈ ಚೆಲ್ಕೊಂತಾರೆ ಅಷ್ಟೇ. ಈಗ ಇಲ್ಲೇ ನೋಡ್ರಿ ನೀವು, ಇದು ಒಂದು ಸಾಲದ, ಪ್ರತಿ ಸಾಲಲ್ಲೂ ಇದು ರಿಪೀಟ್ ಆಗಿದೆ. ಇದು ಸೀತಾಫಲ ಗಿಡ ಅದ, ಹೌದಾ? ಇಲ್ಲಿ ಅಲುವೆರಾ ಅದ. ಹಾಂ, ಜೊತೆಗೆ ನಿಮಗೆ ಇಲ್ಲೆಲ್ಲ ಇಲ್ಲಿ ನೋಡ್ರಿ, ಇವೆಲ್ಲ ಗುಲ್ಚಡಿ ಹೂವು ಅಂತ ಬರ್ತದೆ, ಹಾರ ಮಾಡ್ತಾರಲ್ಲ ಮದುವೆ ಕಾರ್ಯಕ್ರಮಗಳಲ್ಲೆಲ್ಲ. ಗುಲ್ಚಡಿ ಹೂವಿನ, ಮಲ್ಲಿಗೆ ಹೂವಿನ ಥರ ಒಂದು ಉದ್ದಂದು ಹೂವು ಬರ್ತದೆ ದಪ್ಪಂದು, ಆ ಹೂವಿನ ಗಿಡನೂ ಅದ. ಅದರ ಜೊತೆಗೆ ನಿಮಗೆ ಇಲ್ಲಿ ನಾವು ನೋಡ್ರಿ, ಈಗ ಇಲ್ಲಿ ಮೂಕಣಿ ಹಾಕ್ಕೊಂಡಿವಿ ನಾವು. ಇದು ಪೂರ್ತಿ ಸಾಲು ಮೂಕಣಿ, ಆ ಸಾಲು ಮೂಕಣಿ ಅಲ್ಲೆಲ್ಲ ಕಾಣ್ತದೆ ನೋಡ್ರಿ. ಅಂದರೆ ಎಷ್ಟು ಬೆಳೆ ಬಂದು 1, 2, ಅಲುವೆರಾ 3, ಇದು 4. ಇಷ್ಟೊಳಗೆ ಈ ಸಾಲಲ್ಲೇ ಇನ್ನು ಬೀದಿ ಒಳಗೆ ಒಂದು ಬರ್ತದೆ ಬೆಳೆ, ಇಲ್ಲೊಂದು ಬೆಳೆ ಬರ್ತದೆ. ನಾವು ಇದ್ರೊಳಗೆ ಹೆಸರು, ಉದ್ದು, ಮೂಕಣಿ, ಸಜ್ಜಿ, ಜೋಳ, ಗೋಧಿ ಇದನ್ನು ಹಾಕೋತೀವಿ. ಅಂದ್ರೆ ಬರೀ ಒಂದು 10 ಅಡಿ ಜಾಗದೊಳಗೆ ನೀವು 10 ಬೆಳೆ ಬೆಳ್ಕೊಬೋದು. ಆ ರೀತಿ ಯೂಟಿಲೈಸ್ ಮಾಡ್ಕೋಬೇಕಷ್ಟೇ. ಇದಕ್ಕೆಲ್ಲ